ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ದ ವಂಡರ್ಫುಲ್ಸ್ದು ಎಪಿಸೋಡ್ 3ದು ಪಾರ್ಟ್ 2ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಡೈರೆಕ್ಟರ್ ಚೇ ಸಾಯೋದಕ್ಕಿಂತ ಮುಂಚೆ ಬರ್ದಿರೋಂಥ ಡೆತ್ ನೋಟ್ ಏನಿರುತ್ತೆ ಅದನ್ನ ಯಾರು ಬರ್ಸಿರೋದು ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಬೈಬಲ್ ಹಿಡ್ಕೊಂಡಿದ್ದು ಡೈರೆಕ್ಟರು ಇಲ್ಲಿ ಡೈರೆಕ್ಟರ್ ಚೇನ ಕೇಳ್ತಿರ್ತಾರೆ. ಡೈರೆಕ್ಟರ್ ಚೇ, ನಾನು ಇದು ನಿಮ್ಮ ಹತ್ರ ಲಾಸ್ಟ್ ಟೈಮ್ ಕೇಳ್ತಿರೋದು, ಆ ಚಿರಂಜೀವಿ ಮಗು ಎಲ್ಲಿದೆ? ಆ ರೂಮಲ್ಲಿ ರೆಡ್ ಶರ್ಟ್ ಆಗಿರೋ ಹುಡುಗಿ ಕೂಡ ಬಬಲ್ ಗಮ್ ತಿಂತ ಚೇರ್ ಮೇಲೆ ಆರಾಮಾಗಿ ಕೂತಿರ್ತಾಳೆ. ಈಗ ಇಲ್ಲಿ ನಮಗೆ ಇನ್ನೊಬ್ಳು ಹುಡುಗಿನ ತೋರಿಸ್ತಾರೆ, ಬ್ಲ್ಯಾಕ್ ಡ್ರೆಸ್ ಹಾಕಿರೋ ಹುಡುಗಿ. ಇಲ್ಲಿ ಅವಳ ಪವರ್ ಇಂದ ಡೈರೆಕ್ಟರ್ ಚೇನ ಕಂಟ್ರೋಲ್ ಮಾಡ್ತಾ ಹೇಳ್ತಿರ್ತಾಳೆ, ಆನ್ಸರ್ ಮಾಡು ಇವ್ರಿಗೆ. ಇಲ್ಲಿ ಆ ಹುಡುಗಿ ಅವಳು ಪವರ್ನ ಯೂಸ್ ಮಾಡಿದಾಗ ಡೈರೆಕ್ಟರ್ದು ಏನು ಕತ್ತಿರುತ್ತೆ ಅಲ್ಲೆಲ್ಲ ನರಗಳು ಫುಲ್ಲು ಟೈಟ್ ಆಗಿ ಬ್ಲೂ ಕಲರ್ ಆಗಿ ಕಾಣಿಸ್ತಿರುತ್ತೆ. ಬ್ಲ್ಯಾಕ್ ಡ್ರೆಸ್ ಇರೋ ಹುಡುಗಿ ಏನಿರ್ತಾಳಲ್ಲ ಅವಳಿಗೆ ಹಿಪ್ನೋಟೈಸ್ ಮಾಡೋ ಅಂತ ಪವರ್ ಇರುತ್ತೆ. ಇಲ್ಲಿ ಡೈರೆಕ್ಟರ್ ಏನಿರ್ತಾರೆ ಅವರು ಡೈರೆಕ್ಟರ್ ಚೇ ಹತ್ರ ನಿಧಾನಕ್ಕೆ ಬಗ್ತಿರ್ತಾರೆ. ಇಲ್ಲಿ ಡೈರೆಕ್ಟರ್ ಚೇ ನಿಧಾನಕ್ಕೆ ಹೇಳ್ತಿರ್ತಾರೆ, ಹಾರ್ಟಿ ಕಿಚನ್ ಮಿಸ್ ಕಿಮ್. ಇನ್ಫಾರ್ಮೇಶನ್ ಎಲ್ಲ ಸಿಕ್ಕಿದ್ಮೇಲೆ ಡೈರೆಕ್ಟರು ಆ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕಿರೋ ಹುಡುಗಿ ಕಡೆ ನೋಡ್ತಿರ್ತಾರೆ. ಇಲ್ಲಿ ಅವಳು ಹಿಪ್ನೋಟೈಸ್ ಮಾಡಿ ಡೈರೆಕ್ಟರ್ ಚೇನ್ ಇರ್ತಾರಲ್ಲ ಅವ್ರಿಗೆ ಅವರೇ ಚುಚ್ಕೊಂಡು ಸಾಯೋ ಥರ ಅವಳು ಹಿಪ್ನೋಟೈಸ್ ಮಾಡಿಬಿಡ್ತಾಳೆ. ಅದೇ ಬ್ಲಡ್ ಗ್ರೂಪ್ ಫೋಟೋ ಮೇಲೆ ಹಾರೋದು. ಸೀನ್ ಶಿಫ್ಟ್ ಆಗಿ ಪಾಸ್ಟಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಲ್ಯಾಬ್ ಎಕ್ಸ್ಪೆರಿಮೆಂಟ್ಗೆ ಅಂತ ಕರ್ಕೊಂಡೋಗಿ ಜಾಗದಲ್ಲಿ ಏನೋ ಸ್ಫೋಟಕ ಆಗಿ ಎಲ್ಲ ಕಡೆ ಬೆಂಕಿ ಎತ್ಕೊಬಿಡುತ್ತೆ. ಅಲ್ಲಿನ ಎಲ್ಲಾ ಮಕ್ಳು ತಪ್ಪಿಸ್ಕೊಂಡು ಓಡೋಗ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಆಚೆ ತೋರಿಸ್ತಾರೆ. ಆಚೆಗಡೆ ಡಾಕ್ಟರ್ಸ್ಗಳೆಲ್ಲ ಅಂದ್ರೆ ಡಾಕ್ಟರ್ಸ್ ಏನಿರ್ತಾರೆ ಅವರೆಲ್ಲ ಒಂದ್ ಕಡೆ ನಿಂತಿರ್ತಾರೆ. ಈ ಮಕ್ಳೇನಿರ್ತಾರೆ ಅವ್ರು ಹಿಂದೆ ಕಿಟ್ಟಿಂದ ತಪ್ಪಿಸ್ಕೊಂಡು ಓಡೋಗ್ತಿರ್ತಾರೆ. ಅಲ್ಲಿಗೆ ಪೊಲೀಸ್ ಕೂಡ ಬಂದಿರ್ತಾರೆ. ಇಲ್ಲಿ ನಡೀತಿದ್ದ ಎಕ್ಸ್ಪೆರಿಮೆಂಟ್ ಏನಿರುತ್ತೆ ಅದು ಎಲ್ಲಾ ಕಡೆನೂ ಗೊತ್ತಾಗ್ಬಿಟ್ಟಿರುತ್ತೆ. ಎಲ್ಲ ಟಿವಿ ಚಾನೆಲ್ಗಳಲ್ಲೂ ಬರೀ ಇದ್ರದ್ದೇ ಸುದ್ದಿ ಆಗಿರುತ್ತೆ. ಇಲ್ಲಿ ಒಬ್ರು ರಿಪೋರ್ಟರು ಹೇಳ್ತಿರ್ತಾರೆ, ಇವತ್ತು ಬೆಳಗ್ಗೆ ಒಂದು ನ್ಯೂಸ್ ಬಂತು, ಎಲ್ಲರಿಗೂ ತುಂಬಾ ಅಚ್ಚರಿ ಆಗುವಂತ ವಿಷಯ. ಹೆಸಿಯಾಂಗ್ಸಿ ಸಿಟಿಯ ಅನಾಥಾಶ್ರಮದಲ್ಲಿ ಒಂದು ದೊಡ್ಡ ಬ್ಲಾಸ್ಟ್, ಮತ್ತೆ ಅಲ್ಲಿಗೆ ಫೈರ್ ಇಂಜಿನ್ ಅವರು ಕೂಡ ಬಂದಿದ್ರು. ಅವರು ಕರೆಕ್ಟ್ ಟೈಮಿಗೆ ಬಂದು ಅವರು ಬೆಂಕಿನ ಆರಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಅಲ್ಲಿ ಆರೋದಕ್ಕೆ ಬೆಂಕಿ ರೆಡಿನೇ ಇರ್ಲಿಲ್ಲ. ಮತ್ತೆ ಇನ್ನೊಂದು ನ್ಯೂಸ್ ಚಾನಲ್ ಅಲ್ಲಿ ಇನ್ನೊಬ್ರು ರಿಪೋರ್ಟರ್ ಹೇಳ್ತಿರ್ತಾರೆ, ಆ ಜಾಗನೆಲ್ಲ ಪೊಲೀಸರು ಮತ್ತೆ ಡಿಟೆಕ್ಟಿವ್ಗಳು ಪತ್ತೆ ಹಚ್ಚಿದಾಗ ಅಲ್ಲಿ ಶಾಕಿಂಗ್ ನ್ಯೂಸ್ಗಳು ತಿಳಿದು ಬಂತು. ಇನ್ನೊಂದು ನ್ಯೂಸ್ ಚಾನಲ್ ನ ರಿಪೋರ್ಟರ್ ಹೇಳ್ತಿರ್ತಾರೆ, ಆ ಅನಾಥಾಶ್ರಮದಿಂದ ಎಷ್ಟೊಂದು ಮಕ್ಳುಗಳನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಮತ್ತೆ ಸರ್ಕಾರದಿಂದ ಮಕ್ಕಳಿಗೆಲ್ಲರಿಗೂ ಉಚಿತ ಟ್ರೀಟ್ಮೆಂಟ್ ನಡೀತಿದೆ. ಈಗ ಇಲ್ಲಿ ನಮ್ಗೆ ಲ್ಯಾಬ್ ಆಚೆ ನಡೆಯುವಂತ ಇನ್ಸಿಡೆಂಟ್ ನ ತೋರಿಸ್ತಾರೆ. ಇಲ್ಲಿ ಎಲ್ಲರೂ ಪೊಲೀಸರು ಡಾಕ್ಟರ್ಗಳನ್ನೆಲ್ಲ ಅರೆಸ್ಟ್ ಮಾಡ್ತಿರ್ತಾರೆ. ಒಬ್ರು ನ್ಯೂಸ್ ರಿಪೋರ್ಟರ್ ಹೇಳ್ತಿರ್ತಾರೆ, ಈ ಹಾಸ್ಪಿಟಲ್ ಬಂದು ಡಾಕ್ಟರ್ ಹಾವುಂಡು ಅವ್ರದ್ದು. ಈ ಡಾಕ್ಟರ್ ಒಬ್ರು ತುಂಬಾ ಸ್ಪೆಷಲಿಸ್ಟ್ ಡಾಕ್ಟರು. ಇವರು ಸೆಲ್ ಜನರೇಷನ್ ಅಲ್ಲಿ ತುಂಬಾ ಸ್ಪೆಷಲಿಸ್ಟ್. ಪೊಲೀಸರು ಡಾಕ್ಟರ್ ಹಾವುಂಡುನ ಅರೆಸ್ಟ್ ಮಾಡ್ಕೊಂಡು ಕಾರ್ ಒಳಗಡೆ ಕೊಂಡಿಸ್ಕೊತಿರ್ತಾರೆ. ಎಷ್ಟೊಂದು ರಿಪೋರ್ಟರ್ಸ್ಗಳು ಅವ್ರ ಇಂಟರ್ವ್ಯೂ ತಗೊಳಕ್ಕೆ ಟ್ರೈ ಮಾಡ್ತಿರ್ತಾರೆ, ಆದ್ರೆ ಆಗ್ತಿರಲ್ಲ. ಒಬ್ರು ರಿಪೋರ್ಟರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಈಗ ಕೇಳ್ಪಟ್ಟಿರೋಂಥ ಸುದ್ದಿಯಿಂದ ಈ ಡಾಕ್ಟರ್ ಇಲ್ಲಿರೋ ಅನಾಥಾಶ್ರಮ ಮಕ್ಕಳ ಮೇಲೆ ಇಲ್ಲಿಗಲ್ ಆಗಿ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡ್ತಿದ್ರಂತೆ. ಮತ್ತೆ ಪೊಲೀಸರು ಕೂಡ ಪ್ರಾಮಿಸ್ ಮಾಡಿದ್ದಾರೆ, ಸತ್ಯನ ಖಂಡಿತ ಮುಂದೆ ತರ್ತೀವಿ ಅಂತ. ರಿಪೋರ್ಟರ್ಸ್ ಎಲ್ಲ ಕಾರಿಂದು ಡೋರ್ ಏನಿರುತ್ತಲ್ಲ ಅದನ್ನ ಬಡಿತಾ ಒಂದೇ ಒಂದ್ ಕ್ವಶನ್, ಸರ್ ಒಂದ್ ನಿಮಿಷ ನಮ್ಮ ಮಾತನ್ನ ಕೇಳಿಸ್ಕೊಳ್ಳಿ ಅಂತೆಲ್ಲ ಕೇಳ್ತಿರ್ತಾರೆ. ಆದ್ರೆ ಅವ್ರು ಏನಕ್ಕೂ ಆನ್ಸರ್ ಮಾಡ್ತಿರಲ್ಲ. ಇದನ್ನೆಲ್ಲ ಡೈರೆಕ್ಟರ್ ಕನ್ಸ್ ಕಾಣ್ತಿರ್ತಾರೆ. ಅವ್ರಿಗೆ ಈ ತರ ಕೆಟ್ಟ ಕನ್ಸ್ ಬಿದ್ದ ತಕ್ಷಣ ಪಟ್ ಅಂತ ಅವ್ರಿಗೆ ಎಚ್ಚರ ಆಗ್ಬಿಡುತ್ತೆ. ಇಲ್ಲಿ ಅವ್ರ ಮೇಲೆ ಅವರು ಹೋಲಿ ಬೈಬಲ್ ಬುಕ್ ನ ಇಟ್ಕೊಂಡಿರ್ತಾರೆ. ಅವ್ರಿಗೆ ಎಚ್ಚರ ಆದಾಗ ಆ ಬುಕ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಇಲ್ಲಿ ಅವರು ಕೂಡ ಭಯ ಪಟ್ಕೊಂಡು ಎತ್ ಕೂತ್ಕೋತಾರೆ. ಆಗ ಜೋರಾಗಿ ಯಾರೋ ಬಾಗ್ಲು ಬಡಿಯೋ ಸೌಂಡ್ ಕೇಳಿಸುತ್ತೆ. ಅವರು ಆ ಕಡೆನೆ ನೋಡ್ತಿರ್ತಾರೆ. ಸೀನ್ ಶಿಫ್ಟ್ ಆಗಿ ಅದೇ ರೆಡ್ ಡ್ರೆಸ್ ಹಾಕಿದ್ಲಲ್ಲ ಆ ಹುಡುಗಿನ ತೋರಿಸ್ತಾರೆ. ಇಲ್ಲಿ ಅವಳು ಬಾಗ್ಲು ತೆಗ್ದಾಗ ಆಚೆಗಡೆ ಪೊಲೀಸ್ ಅವ್ರು ನಿಂತಿರ್ತಾರೆ. ಅವರು ಹೇಳ್ತಿರ್ತಾರೆ, ಹೆಲೋ ಮೇಡಮ್ ಅಂತ. ಅವಳು ಕೇಳ್ತಿರ್ತಾಳೆ, ಹೇಳಿ ಏನ್ ಸಹಾಯ ಆಗ್ಬೇಕಾಗಿತ್ತು ಅಂತ. ಪೊಲೀಸರು ಹೇಳ್ತಿರ್ತಾರೆ, ಮೇಡಮ್ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿದೆ. ಈ ಮಾತನ್ನ ಕೇಳಿದ ತಕ್ಷಣ ಆ ಲೇಡಿಗೆ ಇರಿಟೇಷನ್ ಆಗ್ಬಿಡುತ್ತೆ. ಅವಳು ಇಲ್ಲಿ ಜೋರಾಗಿ ಉಸಿರು ಬಿಟ್ಬಿಟ್ಟು ಆಮೇಲೆ ಸ್ಮೈಲ್ ಮಾಡ್ತಾ ಬಾಗ್ಲು ತೆಗಿತಿರ್ತಾಳೆ, ಬನ್ನಿ ಒಳಗೆ ಅಂತ. ಆ ಜಾಗ ಏನಿರುತ್ತೆ ಅದು ತುಂಬಾ ದೊಡ್ಡದಾಗಿರುತ್ತೆ. ಇಲ್ಲಿ ಪೊಲೀಸರು ಸುತ್ತಮುತ್ತ ಎಲ್ಲಾ ಕಡೆನ ನೋಡ್ಕೊಂಡು ನಡ್ಕೊಂಡ್ ಬರ್ತಿರ್ತಾರೆ. ಮುಂದೆ ಹೋಗ್ತಿದ್ರೆ ಲೇಡಿ ಹೇಳ್ತಿರ್ತಾಳೆ, ಪೇರೆಂಟ್ಸ್ ಇಬ್ರದ್ದು ಬೇರೆ ಧರ್ಮಗಳಾದ್ರೆ ಅವ್ರಿಬ್ರ ಮಧ್ಯೆ ಯಾವಾಗ್ಲೂ ಕ್ಲಾಶ್ ಆಗ್ತಾನೆ ಇರುತ್ತೆ, ಜಗಳ ಆಗ್ತಾನೆ ಇರುತ್ತೆ. ಆದ್ರೆ ನಮ್ಮ ಮೇಲೆ ಯಾರನ್ನೋ ಕಿಡ್ನಾಪ್ ಮಾಡಿದೀವಿ ಅಂತ ಕೇಸ್ ಹಾಕೋದು, ಈ ತರ ಸುಳ್ಳು ಆರೋಪ ಹೊರ್ಸೋದು, ಇದು ತುಂಬಾ ನಾನ್ ಸೆನ್ಸ್ ಅನ್ಸುತ್ತೆ ಅಂತ ಅವಳು ಪೊಲೀಸ್ ಕಡೆ ತಿರ್ಕೊಂಡು ಹೇಳ್ತಿರ್ತಾಳೆ. ಇಲ್ಲಿ ಪೊಲೀಸವ್ರಿಗೂ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಅದಕ್ಕೆ ಅವರು ನಗ್ತಿರ್ತಾರೆ. ಪೊಲೀಸು ಅಲ್ಲಿರೋ ಎಲ್ಲಾರನ್ನು ನೋಡ್ತಿರ್ತಾರೆ. ಆಗ ಆ ಲೇಡಿ ಹೇಳ್ತಿರ್ತಾಳೆ, ಇಲ್ಲಿ ಯಾರನ್ನು ನಾವು ಫೋರ್ಸ್ಫುಲಿ ಕರ್ಕೊಂಡ್ ಬಂದಿಲ್ಲ, ಎಲ್ಲರೂ ಅವ್ರ ಇಷ್ಟದಂತೆ ಬಂದಿರೋದು. ಪೊಲೀಸ್ ನಗ್ತಾ ಹೇಳ್ತಿರ್ತಾರೆ, ಹಾ ಹೌದು, ಆದ್ರೆ ಯಾರಾದ್ರೂ ರಿಪೋರ್ಟ್ ಫೈಲ್ ಮಾಡಿದ್ರೆ ನಾವು ಬಂದು ಚೆಕ್ ಮಾಡೋದು ನಮ್ ಕೆಲ್ಸಾನೇ, ಮಾಡ್ಲೇಬೇಕಲ್ವಾ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಆ ಲೇಡಿ ಹಾ ಮಾಡಿ ಪರವಾಗಿಲ್ಲ ಅಂತ ನಗ್ತಿರ್ತಾಳೆ. ಮತ್ತೆ ಅಲ್ಲಿ ಇರೋರೆಲ್ಲ ಅವಳನ್ನ ಗ್ರೀಟ್ ಮಾಡ್ತಿರೋದಕ್ಕೆ ಇವರು ಕೂಡ ಹೆಲೋ ಅಂತ ಹೇಳ್ತಾ ಗ್ರೀಟ್ ಮಾಡ್ತಿರ್ತಾರೆ. ಇಲ್ಲಿ ಅವರು ಸುತ್ತಮುತ್ತ ಎಲ್ಲ ಕಡೆನೂ ನೋಡ್ತಿರ್ತಾರೆ. ಅಲ್ಲೆಲ್ಲರೂ ಜನಗಳು ಆರಾಮಾಗಿ ಮಾತಾಡ್ಕೊಂಡು ನೆಮ್ಮದಿಯಾಗಿರ್ತಾರೆ. ಇಲ್ಲಿ ಅವರು ಇನ್ನೊಂದು ಒಳಗಡೆ ಜಾಗಕ್ಕೆ ಹೋಗುವಾಗ ಆ ಪೊಲೀಸ್ ಹೇಳ್ತಿರ್ತಾನೆ, ನಿಜವಾಗ್ಲೂ ಈ ಜಾಗ ತುಂಬಾ ದೊಡ್ಡದಾಗಿದೆ, ನೀವು ನಮ್ಗೆ ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಆ ಪೊಲೀಸ್ ಜೊತೆಗೆ ಇನ್ನೊಬ್ಬ ಯಂಗ್ ಪೊಲೀಸ್ ಬಂದಿರ್ತಾನೆ. ಅವ್ನಿಗೆ ತುಂಬಾನೇ ಸ್ವೆಟ್ ಆಗ್ತಿರುತ್ತೆ. ಅದಕ್ಕೆ ಅವನು ಕರ್ಚಿಫ್
ತಗೊಂಡು ಒರೆಸ್ಕೊತಾ ಇರ್ತಾನೆ. ಆ ಪೊಲೀಸು ಲಿಫ್ಟ್ ನ ನೋಡ್ತಾ ಕೇಳ್ತಿರ್ತಾನೆ, ಇಲ್ಲಿ ಬೇಸ್ಮೆಂಟ್ ಕೂಡ ಇದೆಯಾ ಅಂತ. ಲೇಡಿ ಹಿಂದೆ ತಿರುಗ್ಬಿಟ್ಟು ಬೇಸ್ಮೆಂಟ್ ನ ಚೆಕ್ ಮಾಡ್ತೀರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅವಳು ಲಿಫ್ಟ್ ಬಟನ್ ನ ಪ್ರೆಸ್ ಮಾಡಿ ಅವರೆಲ್ಲರೂ ಆ ಲಿಫ್ಟ್ ಒಳಗಡೆ ನಿಂತ್ಕೋತಾರೆ. ಯಂಗ್ ಪೊಲೀಸ್ ಒಬ್ರು ಇರ್ತಾರಲ್ಲ, ಅವ್ರಿಗೆ ನಿಜವಾಗ್ಲೂ ತುಂಬಾನೇ ಸ್ವೆಟ್ ಆಗ್ತಿರುತ್ತೆ. ಇಲ್ಲಿ ಅವರು ಲಿಫ್ಟ್ ಅಲ್ಲಿ ಇದ್ದಾಗ್ಲೂ ಕೂಡ ಅವ್ರು ಸ್ವೆಟ್ ಆಗ್ತಿರೋದನ್ನ ಒರೆಸ್ಕೋತಾ ಇರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಆ ಲೇಡಿ ಇಷ್ಟೊತ್ವರೆಗೂ ಗಾಗಲ್ಸ್ ನ ಸ್ಪೆಕ್ಸ್ ನ ಹಾಕೊಂಡಿರ್ತಾಳೆ. ಅವಳು ಲಿಫ್ಟ್ ಒಳಗಡೆ ಹೋದ್ಮೇಲೆ ಅದನ್ನ ತೆಗಿತಿರ್ತಾಳೆ. ಇಲ್ಲಿ ಲಿಫ್ಟ್ ಕ್ಲೋಸ್ ಆಗ್ತಿರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಕಿಂಗ್ ಬೊಂಗ್ ಪಾಲ್ ನ ತೋರಿಸ್ತಾರೆ. ಇಲ್ಲಿ ಅವರು ಅಳ್ತಾ ಅವ್ರ ಫ್ರೆಂಡ್ ನ ನೋಡ್ಕೊಂಡು ಹೇಳ್ತಿರ್ತಾರೆ, ಇದೇನಾಗೋಯ್ತು ನಿನ್ಗೆ, ನಾನು ಇನ್ನು ನಿನ್ಗೆ 500 ವಾನ್ಸ್ ನು ಕೂಡ ರಿಟರ್ನ್ ಮಾಡಿಲ್ಲ. ಬೊಂಪಾಲ್ಗೆ ಪೊಲೀಸ್ ಅವ್ರು ಬರ್ತಿರೋದು ಕಾಣಿಸ್ತಿರುತ್ತೆ. ಇಲ್ಲಿ ಅದಕ್ಕೆ ಅವನು ಕಿರ್ಚ ಹೇಳ್ತಿರ್ತಾನೆ, ಇಲ್ಲಿ ಕೇಳಿ, ನಾವು ಇಲ್ಲಿದ್ದೀವಿ, ಇಲ್ಲಿ ಕೇಳಿ, ಇಲ್ಲಿ ನೋಡಿ ಅಂತೆಲ್ಲ ಹೇಳ್ತಿರ್ತಾನೆ. ಸರ್ ಇಲ್ಲಿಗೆ ಬನ್ನಿ, ನನ್ನನ್ನ ಇಲ್ಲಿಂದ ಆಚೆ ಕಳಿಸಿ ಅಂತೆಲ್ಲ ಅವನು ಕಿರ್ಚ್ಕೊತಿರ್ತಾನೆ. ನಮ್ಗೆ ಪೊಲೀಸ್ಗಳು ಮತ್ತೆ ಆ ಲೇಡಿನ ತೋರಿಸ್ತಾರೆ. ಇಲ್ಲಿ ಆ ಲೇಡಿ ಮತ್ತೆ ಪೊಲೀಸ್ ಅವ್ರು ನೋಡ್ತಿರೋ ದೃಶ್ಯನೇ ಬೇರೆ ತರ ಇರುತ್ತೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಇದನ್ನ ನಾವು ನಮ್ಮ ಮೆಂಬರ್ಸ್ ಗಳಿಗೆ ರೆಸ್ಟ್ ಮಾಡೋದಕ್ಕೆ ಅಂತ ಮಾಡಿದೀವಿ. ಇಲ್ಲಿ ನಮಗೂ ಕೂಡ ಆ ಜಾಗನ ತೋರಿಸ್ತಾರೆ. ಇಲ್ಲಿ ಜಾಗದಲ್ಲಿ ಎಲ್ಲ ತುಂಬಾ ಗಿಡ ಮರಗಳು ಮತ್ತೆ ತುಂಬಾ ಎಸ್ಥೆಟಿಕ್ ಜಾಗಗಳನ್ನಾಗಿ ಮಾಡಿರ್ತಾರೆ. ಇದರಲ್ಲಿ ಬೊಂಗ್ಪಾಲ್ ಮತ್ತೆ ಅವ್ರ ಫ್ರೆಂಡ್ ಏನಿರ್ತಾರೆ ಅವರು ಕೂಡ ಕಿರ್ತಾರಲ್ಲ, ಆ ಜಾಗ ತರದೊಂದು ಚೂರು ಕಾಣದೇ ಇಲ್ಲ. ಇಲ್ಲಿ ಪೊಲೀಸ್ ಅವ್ರು ಕೂಡ ಆ ಜಾಗನೆಲ್ಲ ನೋಡ್ತಾ ಇದ್ದು ತುಂಬಾ ಸುಂದರವಾಗಿದೆ ಅಂತ ಎಲ್ಲ ಸುತ್ತಮುತ್ತ ಎಲ್ಲ ನೋಡ್ತಿರ್ತಾರೆ. ಇವ್ರು 3 ಜನ ಹೀಗೆ ಮುಂದೆ ಹೋದಾಗ ಅಲ್ಲಿ ಒಂದು ಫಿಶ್ ಟ್ಯಾಂಕ್ ಇರುತ್ತೆ, ಅದು ತುಂಬಾ ಸುಂದರವಾಗಿರುತ್ತೆ. ಇದನ್ನ ನೋಡ್ಕೊಂಡು ಪೊಲೀಸ್ ಹೇಳ್ತಿರ್ತಾನೆ, ಇದನ್ನೆಲ್ಲ ಮಾಡೋದಕ್ಕೆ ತುಂಬಾ ಖರ್ಚಾಗಿರ್ಬೇಕಲ್ವಾ. ಆ ಲೇಡಿ ನಗ್ತಾ ಫಿಶ್ ಟ್ಯಾಂಕ್ ಅಲ್ಲಿರೋ ಫಿಶ್ ಗಳನ್ನ ನೋಡ್ತಿರ್ತಾಳೆ. ಇಲ್ಲಿ ಪೊಲೀಸ್ ಆ ಫಿಶ್ ನ ನೋಡ್ತಾ ಹೇಳ್ತಿರ್ತಾರೆ, ಇದ್ರಲ್ಲಿರೋ ಫಿಶ್ ಗಳು ಕೂಡ ತುಂಬಾನೇ ಚೆನ್ನಾಗಿದೆ, ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತಲ್ವಾ. ಆ ಲೇಡಿ ಹೇಳ್ತಿರ್ತಾಳೆ, ನಾನು ಚಿಕ್ಕವಳಿದ್ದಾಗ ಇದನ್ನೆಲ್ಲ ನಾನು ಬುಕ್ಕಲ್ಲಿ ನೋಡಿದ್ದೆ ಅಂತ. ಪೊಲೀಸು ಶಾಕ್ ಆಗ್ತಾ ಏನು ಅಂತ ಕೇಳ್ತಿರ್ತಾನೆ. ಹಾ ಓಕೆ ಅಂತ ಹೇಳ್ಬಿಟ್ಟು ಅವನು ಫಿಶ್ ಟ್ಯಾಂಕ್ ಏನಿರುತ್ತೆ ಅದನ್ನ ನಾಕ್ ಮಾಡ್ತಿರ್ತಾನೆ. ಫಿಶ್ ಟ್ಯಾಂಕ್ ಬ್ಯಾಕ್ ಸೈಡ್ ನ ತೋರಿಸ್ತಾರೆ. ಇಲ್ಲಿ ನಮ್ಗೆ ಪಾಕ್ ಯಂಗ್ ಸಿಕ್ಕೋ ಅದೇ ಫಿಶ್ ಟ್ಯಾಂಕ್ ಒಳಗೆ ಅಂದ್ರೆ ಹಿಂದೆಗಡೆ ಕಾಣಿಸ್ತಿರ್ತಾನೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಪೊಲೀಸ್ ಆಫೀಸರ್ ನಾನು ಇಲ್ಲಿದ್ದೀನಿ, ಇಲ್ಲಿ ನನ್ನನ್ನ ನೋಡಿ, ಇಲ್ಲಿದ್ದೀನಿ ನಾನು, ಪ್ಲೀಸ್ ನನ್ನನ್ನ ಕಾಪಾಡಿ, ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತೆಲ್ಲ ಕೇಳ್ಕೊತಿರ್ತಾನೆ. ಆದ್ರೆ ಪೊಲೀಸಿಗೆ ಏನು ಕೇಳಿಸ್ತಿರಲ್ಲ, ಕಾಣಿಸ್ತಿರಲ್ಲ. ಕಿಂಗ್ ಬೊಂಗ್ ಪಾಲಿನ ತರ ಅವರು ಜೋರಾಗಿ ಕಿರ್ಚ್ಕೊತಿರ್ತಾರೆ, ನಾನು ಇಲ್ಲಿದ್ದೀನಿ, ನನ್ನನ್ನ ಈ ಕಡೆ ತಿರುಗಿ ನೋಡಿ, ನಾನು ಹಿಂದೆನೇ ಇದ್ದೀನಿ, ನೋಡಿ ನೋಡಿ ಅಂತ ಕರಿತಿರ್ತಾನೆ. ಆಗ ಇನ್ನೊಬ್ಬ ಪೊಲೀಸ್ ನಿಂತಿರ್ತಾನಲ್ಲ, ಅವನು ಕೂಡ ಹಿಂದಕ್ಕೆ ತಿರುಗಿ ನೋಡ್ತಾನೆ. ಇಲ್ಲಿ ಅವನು ಸುತ್ತಮುತ್ತ ಎಲ್ಲ ಕಡೆನೂ ನೋಡ್ತಾನೆ. ಆಗ ಅವನಿಗೆ ಏನೋ ವಿಯರ್ಡ್ ಅನ್ಸುತ್ತೆ. ಇಲ್ಲಿ ಅವನು ಕಿಂಗ್ ಬೊಂಗ್ ಪಾಲ್ ಏನಿರ್ತಾರಲ್ಲ ಆ ಕಡೆಗೆ ಅವನು ಹೋಗ್ತಿರ್ತಾನೆ. ಪೊಲೀಸು ಕಿಂಗ್ ಬೊಂಗ್ ಪಾಲ್ ಏನಿರ್ತಾರೆ ಆ ಕಡೆಗೇನೆ ಹೋಗ್ತಿರ್ತಾರೆ. ಇದನ್ನ ನೋಡಿ ಕಿಂಗ್ ಬೊಂಗ್ ಪಾಲ್ ಹೇಳ್ತಿರ್ತಾನೆ, ಹಾ ನಾನೇ ಇಲ್ಲೇ ಇದ್ದೀನಿ, ಪ್ಲೀಸ್ ನನ್ನನ್ನ ಇಲ್ಲಿಂದ ಆಚೆ ಕರ್ಕೊಂಡು ಹೋಗು, ಇಲ್ಲೇ ಬಾ ಬಾ ಅಂತ ಕರಿತಿರ್ತಾನೆ. ಪೊಲೀಸ್ ಕೂಡ ಅವ್ರ ಹತ್ರನೇ ಹೋಗ್ತಿರ್ತಾನೆ. ಈಗ ನಮ್ಗೆ ಗೊತ್ತಾಗುತ್ತೆ ಪೊಲೀಸ್ ಏನ್ ನೋಡ್ತಿದ್ದಾನೆ ಅಂತ. ಅವ್ನ್ ಮುಂದೆ ಒಂದು ಸ್ಟ್ಯಾಚ್ಯೂ ಇರುತ್ತೆ. ಅವ್ರಿಗೂ ಕೂಡ ಕಿಂಗ್ ಬೊಂಗ್ ಪಾಲ್ ಕಾಣಿಸ್ತಿರಲ್ಲ, ಮತ್ತೆ ಅವ್ರು ಹೇಳ್ತಿರೋದು ಕರಿತಿರೋದು ಏನು ಕೇಳಿಸ್ತಿರೋದಿಲ್ಲ. ಆ ಪೊಲೀಸ್ ಏನಿರ್ತಾರೆ ಅವ್ರಿಗೆ ತುಂಬಾ ಶೆಕೆ ಆಗ್ತಿರುತ್ತೆ, ಅದನ್ನ ಅವರು ಒರೆಸ್ಕೊತಾ ಇರ್ತಾರೆ. ಬೊಂಗ್ ಪಾಲ್ ಆ ಪೊಲೀಸ್ ನ ಕರಿತಿರ್ತಾನೆ, ಇನ್ನೊಂದ್ ಸ್ವಲ್ಪ ಹತ್ರ ಬನ್ನಿ, ಆಮೇಲೆ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ, ಒಂಚೂರ್ ಹತ್ರ ಬನ್ನಿ, ನಾನ್ ಕರಿತಿರೋದು ನಿಮ್ಗೆ ಕೇಳಿಸ್ತಾ ಇಲ್ವಾ, ನಾನ್ ಕಾಣಿಸ್ತಿಲ್ವಾ ನಿಮ್ಗೆ, ಬನ್ನಿ ಬನ್ನಿ ಅಂತ ಕರಿತಿರ್ತಾನೆ. ಆಗ ಲೇಡಿ ಹೇಳ್ತಿರ್ತಾಳೆ, ನಿಮ್ಗೆ ಇನ್ನ ಏನಾದ್ರೂ ನೋಡೋದಿದ್ಯಾ. ಇಬ್ರು ಪೊಲೀಸು ಸೀದಾ ನಿಂತ್ಕೊಳ್ತಾ ಒಬ್ಬ ಪೊಲೀಸ್ ಹೇಳ್ತಿರ್ತಾನೆ, ಇಲ್ಲ ನನ್ನ ಪ್ರಕಾರ ಇಷ್ಟೇ ಸಾಕು ಅನ್ಸುತ್ತೆ, ಹೊರಡೋಣ ಅಂತ ಇನ್ನೊಂದು ಪೊಲೀಸ್ಗೆ ಹೇಳ್ತಿರ್ತಾರೆ. ಇಲ್ಲಿ ಇವ್ರು 3 ಜನನು ಆಚೆಗೆ ನಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಬೊಂಗ್ ಪಾಲ್ ಏನಿರ್ತಾರೆ ಅವರು ಜೋರಾಗಿ ಕಿರ್ಚ್ತಾ, ಹೋಗ್ಬೇಡಿ ನನ್ನನ್ನು ಕರ್ಕೊಂಡು ಹೋಗಿ, ನನ್ಗೆ ಸಹಾಯ ಮಾಡಿ, ನಿಂತ್ಕೊಳ್ಳಿ, ಹೋಗ್ಬೇಡಿ ಅಂತ ಕಿರ್ಚ್ಕೊತಾ ಇರ್ತಾರೆ. ಆದ್ರೆ ಯಾರಿಗೂ ಕೇಳಿಸದೇ ಇರೋ ಕಾರಣಕ್ಕೆ ಅವ್ರು 3 ಜನನ ಅಲ್ಲಿಂದ ವಾಪಸ್ ಹೊರಟೋಗ್ತಾರೆ. ನಿಮ್ಗೇನ್ ಅನ್ಸುತ್ತೆ, ಆ ಲೇಡಿಗೂ ಕೂಡ ಸೂಪರ್ ಪವರ್ ಇದೆಯಾ, ಅದರಿಂದಾನೇ ಪೊಲೀಸ್ ಅವ್ರಿಗೆ ಕಿಂಗ್ ಬೊಂಗ್ ಪಾಲ್ ಮತ್ತೆ ಅವ್ರ ಫ್ರೆಂಡು ಕಾಣಿಸ್ಲಿಲ್ವಾ, ಕೇಳಿಸ್ಲಿಲ್ವಾ. ಆ ಲೇಡಿಗೆ ನಿಜವಾಗ್ಲೂ ಸೂಪರ್ ಪವರ್ ಏನಾದ್ರು ಇದ್ರೆ ಅದು ಯಾವ ತರ ಸೂಪರ್ ಪವರ್ ಆಗಿರ್ಬೋದು. ಇಲ್ಲ ಅಂದ್ರೆ ಅವರು ಡಿಸೈನ್ ಈ ತರ ಮಾಡಿರ್ತಾರ, ಒಳಗಡೆಯಿಂದ ಮಾತ್ರ ಆಚೆ ಕಾಣಿಸುತ್ತೆ, ಆದ್ರೆ ಆಚೆಯಿಂದ ಏನು ಒಳಗಡೆ ಕಾಣಿಸಲ್ಲ, ಕೇಳಿಸಲ್ಲ. ನೀವು ಕೂಡ ಒಂದು ಚಿಕ್ಕ ಗೆಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನೋಡೋಣ ಯಾರು ಕರೆಕ್ಟ್ ಆಗಿ ಗೆಸ್ ಮಾಡ್ತಾರೆ ಅಂತ. ಈಗ ಸೀನ್ ಶಿಫ್ಟ್ ಆಗಿ ನಮ್ಗೆ ಲೀನ ತೋರಿಸ್ತಾರೆ. ಲೀ ಬಸ್ ಸ್ಟಾಪ್ ಅಲ್ಲಿ ಕುತ್ಕೊಂಡು ಬಸ್ಸಿಗೆ ವೇಟ್ ಮಾಡ್ತಿರ್ತಾನೆ. ತುಂಬಾ ಹೊತ್ತಾದಾಗ ಅವನು ವಾಚ್ ನ ನೋಡ್ತಿರ್ತಾನೆ, ಎಷ್ಟು ಟೈಮ್ ಆಯ್ತು ಅಂತ. ನಮ್ಗೆ ಗೊತ್ತಾಗುತ್ತೆ ಜೆನ್ನಿ ಮತ್ತೆ ಅವ್ರ ಟೀಮ್ ಏನಿರುತ್ತಲ್ಲ ಅಲ್ಲೇ ಕುತ್ಕೊಂಡು ಈರುಳ್ಳಿನ ಬಿಡಿಸ್ತಿರ್ತಾರೆ. ಇಲ್ಲಿ ಜೆನ್ನಿ ಹೇಳ್ತಿರ್ತಾಳೆ, ಹೈದರ್ ಸಿಟಿ ಕಡೆಗೆ ಹೋಗೋ ಬಸ್ಸು ಇನ್ನು 2 ಅವರ್ ಆಗುತ್ತಲ್ವಾ ಬರಕ್ಕೆ. ರಾಬಿನ್ ಮೇಲ್ ನೋಡ್ಕೊಂಡು ಹೇಳ್ತಿರ್ತಾನೆ, ಮತ್ತೆ ವೆದರ್ ರಿಪೋರ್ಟ್ ಅವ್ರು ಹೇಳಿದ್ರು ಇವತ್ತು ತುಂಬಾ ಜೋರಾಗಿ ಮಳೆ ಬರುತ್ತೆ ಅಂತ. ಬರೋ ಅವ್ರ ತಂದೆ ಹೇಳ್ತಿರ್ತಾರೆ, ಇವತ್ತು ನನ್ನ ಪ್ರಶ್ನೆಗಳ ಸುರಿಮಳೆನೇ ಆಗುತ್ತೆ, ಇವಾಗ ನಮ್ಗೇನ್ ಕಾಯಿಲೆ ಬಂದಿದ್ಯಲ್ಲ ಅದಕ್ಕೆ ನಾವೇ ಎಣಗ್ಬೇಕಾ, ಇಲ್ಲ ಏನಾದ್ರೂ ಪರಿಹಾರ ಇದೆಯಾ. ಲೀ ಏನಿರ್ತಾನೆ ಅವನು ಅದಕ್ಕೆ ಏನು ಆನ್ಸರ್ ಮಾಡಲ್ಲ, ಸುಮ್ಮನೆ ಹಾಗೆ ಕುತ್ಕೊಂಡು ಬಸ್ ಬರೋ ದಾರಿನ ನೋಡ್ಕೊಂಡು ಕೂತಿರ್ತಾನೆ. ಇಲ್ಲಿ ಇದನ್ನೆಲ್ಲ ಜೆನ್ನಿ ಅಬ್ಸರ್ವ್ ಮಾಡ್ತಾಳೆ. ಆಮೇಲೆ ಅವಳು ಹೇಳ್ತಿರ್ತಾಳೆ, ಸುಮ್ಮನೆ ಹಿಂಗೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಅಂತಾಕ್ಷರಿ ಆದ್ರೂ ಆಡೋಣ ಬನ್ನಿ. ಇಲ್ಲಿ ಅವರು ಪದಗಳ ಅಂತಾಕ್ಷರಿ ಆಡ್ತಿರ್ತಾರೆ. ಜೆನ್ನಿ ಐಡಿಯಾಗೆ ರಾಬಿನ್ ಕೂಡ ಒಪ್ಕೋತಾನೆ. ಅದಕ್ಕೆ ಜೆನ್ನಿ ಹೇಳ್ತಿರ್ತಾಳೆ ಸ್ಟಾರ್ಟ್ ಮಾಡು ಅಂತ. ಇಲ್ಲಿ ಅದಕ್ಕೆ ರಾಬಿನ್ ಹೇಳ್ತಾನೆ ಜೆನ್ನಿ ಹೇಳ್ತಿರ್ತಾಳೆ ಸೂಪರ್ ಪವರ್. ಜೆನ್ನಿ ಮಾತಿಗೆ ನೆಕ್ಸ್ಟ್ ರಾಬಿನ್ ಹೇಳ್ತಾನೆ ದ್ರಿ ಅಂತ. ಅದಕ್ಕೆ ಜೆನ್ನಿ ಹೇಳ್ತಾಳೆ ದಿಗ್ಭ್ರಮೆಗೊಳಿಸೋದು.
ನೆಕ್ಸ್ಟ್ ರಾಬಿನ್ ಪವರ್ ಅಂತ ಕೊಡ್ತಾನೆ. ಇಲ್ಲಿ ಅದಕ್ಕೆ ಜೆನಿ ಒಂದ್ ಸ್ವಲ್ಪ ಯೋಚನೆ ಮಾಡ್ತಿರ್ತಾಳೆ. ಆಗ ಬೋರ್ ಅವ್ರ ತಂದೆ ಕೂಡ ಜೆನಿನ ನೋಡಿ ಯೋಚನೆ ಮಾಡ್ತಿರ್ತಾರೆ. ಇಲ್ಲಿ ಜೆನಿ ಕಾಮಿಡಿಯಾಗಿ ಹೇಳ್ತಿರ್ತಾಳೆ, ಸೋಡಾ ಬುಡ್ಡಿಯಾದ ವಸ್ತುಗಳನ್ನ ಆರಿಸೋ ಪವರ್ ಇರೋಂತ ವ್ಯಕ್ತಿ. ಜೆನಿ ಈ ತರ ಹೇಳಿರೋದಕ್ಕೆ ಅಲ್ಲಿರೋರೆಲ್ಲರೂ ಫುಲ್ ಜೋರಾಗಿ ನಗ್ತಾ ಇರ್ತಾರೆ. ಜೆನಿ ಹೇಳ್ತಿರ್ತಾಳೆ, ಚೆನ್ನಾಗಿತ್ತಲ್ವಾ, ಕರೆಕ್ಟ್ ಆಗಿತ್ತಲ್ವಾ, ಚೆನ್ನಾಗಿತ್ತಲ್ವಾ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಎಲ್ಲರೂ ನಗ್ತಾ ಇರ್ತಾರೆ. ಆಗ ಬೋರ್ ಅವ್ರ ತಂದೆ ಹೇಳ್ತಿರ್ತಾರೆ, ಮಜವಾಗಿದೆ ಈ ಗೇಮು, ನನ್ಗೂ ಆಡ್ಬೇಕು, ನನ್ಗೂ ಅಕ್ಷರಗಳನ್ನ ಕೊಡು ಅಂತ ಕೇಳ್ತಿರ್ತಾರೆ. ರಾಬಿನ್ ಓಪನ್ ಅನ್ನೋ ಪದನ ಕೊಡ್ತಾನೆ. ಆಗ ಬೋರ್ ಅವ್ರ ತಂದೆ ಹೇಳ್ತಿರ್ತಾರೆ, ಓಪನ್ ಆಗಿದೆ ಎಲ್ಲ ಸೀಕ್ರೆಟ್ಸು. ರಾಬಿನ್ ನಿನ್ನ ಅಂತ ಕೊಟ್ಟಾಗ ಬೋರ್ ಅವ್ರ ತಂದೆ ಹೇಳ್ತಿರ್ತಾರೆ, ನಿನ್ ಒಳಗಡೆ ಇರೋ ಸೂಪರ್ ಪವರ್ ಬಗ್ಗೆ ನನ್ಗೂ ಹೇಳು. ನೆಕ್ಸ್ಟ್ ರಾಬಿನ್ ಹೇಳು ಅನ್ನೋ ಪದನೆ ಕೊಡ್ತಾನೆ. ಆಗ ಬೋರ್ ಅವ್ರ ತಂದೆ ಹೇಳ್ತಿರ್ತಾರೆ, ಹೇಳು ಮಗು ಹೇಳು, ನೀನ್ ಒಳಗಡೆ ಇರೋ ಗೋಲ್ಮಾಲ್ ಏನು ಅಂತ. ಇಲ್ಲಿ ಇದನ್ನೆಲ್ಲ ಕೇಳಿ ಜೆನಿ ಮತ್ತೆ ಬೋರ್ ಅವ್ರ ತಂದೆ ಮತ್ತೆ ರಾಬಿನ್ ಏನಿರ್ತಾರೆ ಅವರೆಲ್ಲ ನಗ್ತಿರ್ತಾರೆ. ಇಲ್ಲಿ ಇವ್ರು ಈ ತರ ಎಲ್ಲ ಮಾತಾಡ್ತಿರೋದ್ನ ಇಲ್ಲಿ ಲೀ ಏನಿರ್ತಾನೆ ಅವನು ನಿಧಾನಕ್ಕೆ ಬಗ್ಗೆ ಕೇಳಿಸ್ಕೊತಿರ್ತಾನೆ. ಜೆನಿ ಮತ್ತೆ ಅವ್ರ ಟೀಮ್ ಏನು ಲೀನ ಇಷ್ಟೊಂದು ರೇಗಿಸ್ತಿದ್ದಾರೆ ಅಂತ ಗೊತ್ತಾದಾಗ ಅವನು ಕೋಪದಲ್ಲಿ ಎದ್ ನಿಂತ್ಕೋತಿರ್ತಾನೆ. ಇದನ್ನ ನೋಡಿ ಜೆನಿ ಹೇಳ್ತಿರ್ತಾಳೆ, ಏನು ಮತ್ತೆ ನನ್ನನ್ನ ದೂರಕ್ಕೆ ತಳ್ಬಿಡ್ತೀಯ ಅಂತ ಕೇಳ್ತಿರ್ತಾಳೆ. ಬೋರ್ ಅವ್ರ ತಂದೆ ಫುಲ್ ಎದ್ರುಕೊಂಡ್ ಕೂತಿರ್ತಾರೆ. ಅವರು ಜೆನಿಗೆ ಹೇಳ್ತಿರ್ತಾರೆ, ಈ ಸತಿ ಏನಾದ್ರು ಅವನು ನಿನ್ನನ್ನ ತಳ್ಳಿದ್ರೆ ನೀನ್ 3 ದಿನ ಬಿಟ್ಟೆ ಎದೊಳೋದು ಪಕ್ಕ. ಜೆನಿ ಎದ್ದು ಲೀ ಹತ್ರ ನಡ್ಕೊಂಡ್ ಬರ್ತಾ ಹೇಳ್ತಿರ್ತಾಳೆ, ನಿನಗ್ ಧೈರ್ಯ ಇದ್ರೆ ನನ್ನನ್ನ ಹೊಡೆದ್ಬಿಡು, ನಾವು ಕೂಡ ಏನು ಎದುರು ಅಂತ ವ್ಯಕ್ತಿಗಳಲ್ಲ, ನಾವು ಸೋಲೇನು ಒಪ್ಕೊಳ್ಳಲ್ಲ ಅಷ್ಟು ಬೇಗ ಅಂತೆಲ್ಲ ಹೇಳ್ತಿರ್ತಾಳೆ. ಅದಕ್ಕೆ ಲೀ ಹೇಳ್ತಿರ್ತಾನೆ, ಆಯ್ತು ಸರಿ ನಾನೇ ಸೋಲ್ ಒಪ್ಕೋತೀನಿ. ಅವನು ಬ್ಯಾಗ್ ಎತ್ಕೊಳಕ್ಕೆ ಅಂತ ಹೋಗ್ತಿರ್ತಾನೆ. ಜೆನಿ ಲೀ ಬ್ಯಾಗ್ನ ಕಿತ್ಕೊಂಡು ಡಿಕ್ಕಿಯಿಂದಾನೆ ಹತ್ಕೊಂಡು ಮುಂದೆ ಹೋಗಿ ಕುತ್ಕೋತಿರ್ತಾಳೆ. ಇದನ್ನ ನೋಡಿ ಲೀ ಏನಿರ್ತಾನೆ ಅವನು ಅಲ್ಲಿಂದಾನೆ ನಿಂತ್ಕೊಂಡು ಕಿರಿಸ್ತಿರ್ತಾನೆ, ಅಂಜನಿ ಅಂಜನಿ ಅಂತ. ಅವಳು ಯಾವಾಗ ಬ್ಯಾಗ್ ಕಿತ್ಕೊಂಡು ಕಾರ್ ಹತ್ತೋಳೋ ಆಗ ಪಟ್ ಅಂತ ಬೋರ ಅವ್ರ ತಂದೆ ಮತ್ತೆ ರಾಬಿನ್ ಏನಿರ್ತಾರೆ ಅವರು ಈರುಳ್ಳಿನೆಲ್ಲ ಎತ್ತಿಡ್ತಿರ್ತಾರೆ. ಆಮೇಲೆ ಅವರು ಜೆನಿ ಹತ್ರ ಲೀ ಹೋಗ್ದಂಗೆ ನೋಡ್ಕೋತಿರ್ತಾರೆ. ಎಲ್ಲ ವಸ್ತುನು ಎತ್ತಿಟ್ಕೊಂಡ್ಮೇಲೆ ಬೋರ ಅವ್ರ ತಂದೆ ಕಾರ್ ಹತ್ತಿರ್ತಾರೆ. ಇಲ್ಲಿ ರಾಬಿನ್ ಏನಿರ್ತಾನೆ ಅವನು ಲೀನು ಕೂಡ ಕಾರ್ ಒಳಗಡೆ ತಳ್ಳಿ ಕೂರಿಸ್ಕೊಂಡು ಅವನು ಕುತ್ಕೊಬಿಡ್ತಾನೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಲೀನ ಇವ್ರು 3 ಜನ ಸೇರಿ ಕಿಡ್ನಾಪ್ ಮಾಡ್ತಿದ್ದಾರೆ ಅನ್ನೋ ತರ ಕಾಣ್ತಿರುತ್ತೆ. ಲೀ ಕಾರಿಂದ ಕೆಳಗಿಳಿಯೋದಕ್ಕೆ ತುಂಬಾ ಟ್ರೈ ಮಾಡ್ತಿರ್ತಾನೆ, ನನ್ಗೆ ಹೋಗೋದಕ್ಕೆ ಬಿಡಿ, ನನ್ ಬ್ಯಾಗ್ ಕೊಡಿ, ನಾನು ಹೋಗ್ತೀನಿ ಅಂತ ಅವನು ಬಾಗ್ಲೆಲ್ಲ ತಳ್ತಿರ್ತಾನೆ. ಆದ್ರೂ ಕೂಡ ಆಗ್ತಿರಲ್ಲ. ಇಲ್ಲಿ ಅವರು ಕಾರ್ನ ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ ಬಿಡ್ತಾರೆ. ಸೀನ್ ಶಿಫ್ಟ್ ಆಗಿ ಈಗ ನಮಗೆ ಒಂದು ಚರ್ಚ್ನ ತೋರಿಸ್ತಾರೆ. ಆ ಚರ್ಚ್ ಹೆಸರು ಬಂದು ಚರ್ಚ್ ಆಫ್ ಎಕ್ಸ್ಟರ್ನಲ್ ಸೊಲ್ಯೂಷನ್ಸ್, ರಕ್ಷಣೆ ಮತ್ತು ಶಾಶ್ವತ ಜೀವನದ ಚರ್ಚ್ ಅಂತ. ಇಬ್ರು ಪೊಲೀಸರು ಚರ್ಚ್ ಇಂದ ವಾಪಸ್ ಬರ್ತಿರ್ತಾರೆ ಎಲ್ಲ ತರ ಇನ್ವೆಸ್ಟಿಗೇಷನ್ ನ ಮುಗಿಸ್ಕೊಂಡು. ಇಬ್ರು ಪೊಲೀಸರು ಕಾರ್ ಒಳಗಡೆ ಕೂತಾಗ ಒಬ್ರು ಪೊಲೀಸ್ ಹೇಳ್ತಿರ್ತಾರೆ, ಫೈನಲಿ ಎಲ್ಲ ಇನ್ವೆಸ್ಟಿಗೇಷನ್ ಸಲೀಸಾಗಿ ಆಯ್ತಲ್ಲ, ಇಲ್ಲಾಂದಿದ್ರೆ ಒಳಗಡೆ ಇರೋನ್ನ ಏನ್ ನಂಬೋದು, ರಿಲಿಜನ್ ಹೆಸರಲ್ಲಿ ನಮ್ಮೆಲ್ಲ ಬೇಕಾದ್ರೆ ಎದುರು ಬಿದ್ಬಿಡ್ತಿದ್ರು. ಒಬ್ರು ಪೊಲೀಸು ಅವ್ರ ಫ್ರೆಂಡ್ ಕಡೆ ತಿರುಗಿದಾಗ ಆ ಪೊಲೀಸಿಗೆ ತುಂಬಾ ಸ್ವೆಟ್ ಆಗ್ತಿರುತ್ತೆ. ಇದನ್ನ ನೋಡ್ಕೊಂಡು ಅವರು ಕೇಳ್ತಿರ್ತಾರೆ, ಇದೇನು ನೀನ್ ಇದೇನ್ ಹಚ್ಚಿದ್ಯಾ ನಿನ್ ಮುಖಕ್ಕೆ, ಯಾವ ಕ್ರೀಮ್ ಹಾಕಿರೋದ್ ನೀನು ಅಂತೆಲ್ಲ ಕೇಳ್ತಿರ್ತಾರೆ. ಅವನು ಸ್ವೆಟ್ ನ ಒರೆಸ್ಕೊಳ್ತಾ ಹೇಳ್ತಿರ್ತಾನೆ, ನಾನೇನ್ ಕ್ರೀಮ್ ಹಾಕಿಲ್ಲ, ಸ್ವಲ್ಪ ದಿನದಿಂದ ಯಾಕೋ ಗೊತ್ತಿಲ್ಲ ತುಂಬಾನೇ ಸ್ವೆಟ್ ಆಗ್ತಾ ಇದೆ ನನ್ಗೆ. ಇನ್ನೊಬ್ರು ಪೊಲೀಸು ಸ್ವೆಟ್ ಆಗ್ತಿರೋ ಅಂತದ್ನ ಅವರು ಕೈಯಲ್ಲಿ ಟಚ್ ಮಾಡಿ ನೋಡ್ತಾರೆ. ಅದ್ ನೋಡಿದ್ರೆ ತುಂಬಾ ಅಂಟಂಟಾಗಿರುತ್ತೆ. ಇದನ್ನ ನೋಡ್ತವ್ರು ಹೇಳ್ತಿರ್ತಾರೆ, ಛೀ ಯಾವತ್ತಾದ್ರೂ ಸ್ವೆಟ್ ಇಷ್ಟೊಂದು ಅಂಟಂಟಾಗಿರುತ್ತಾ, ಇದು ಸ್ವೆಟ್ ಅಲ್ಲ. ಪೊಲೀಸ್ ಮಾತನ್ನ ಕೇಳಿದ್ಮೇಲೆ ಸ್ವೆಟ್ ಆಗ್ತಿದ್ದಿದ್ ಪೊಲೀಸು ಮಿರರ್ ನೋಡ್ಕೊಂತ, ಇಲ್ಲ ಇದು ಸ್ವೆಟ್ಟೆ ಅಂತ ಅವರು ಕೂಡ ಕೈಯಲ್ಲಿ ಆ ಅಂಟನ್ನ ನೋಡ್ಕೋತಿರ್ತಾರೆ. ಆಮೇಲೆ ಆ ಪೊಲೀಸ್ ಯಾರು ಕೈಗೆ ತಗೊಂಡಿರ್ತಾರಲ್ಲ ಅವರೆಲ್ಲ ಆ ಸ್ವೆಟ್ ಆಗ್ತಿರೋ ಪೊಲೀಸ್ ಬಟ್ಟೆಗೆನೆ ಹೊರಿಸ್ತಾ, ಮೊದಲು ಗಾಡಿ ಓಡಿಸು ನೀನು. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಪೊಲೀಸ್ ಗಾಡಿನ ಅಲ್ಲಿಂದ ಹೋಗ್ತಿರುತ್ತೆ. ಅದೇ ರೆಡ್ ಡ್ರೆಸ್ ಹಾಕಿರೋ ಲೇಡಿ ಇರ್ತಾಳಲ್ಲ ಅವಳು ಆಚೆ ಬಂದು ನಿಂತ್ಕೊಂಡು ಪೊಲೀಸ್ ಗಾಡಿನೇ ನೋಡ್ತಿರ್ತಾಳೆ. ಮತ್ತೆ ಅವಳು ಸ್ಪೆಕ್ಸ್ನು ಕೂಡ ತೆಗ್ದು ಒಂದ್ಸತಿ ಪೊಲೀಸ್ ಗಾಡಿನ ನೋಡ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ನಮ್ಗೆ ಲೀನ ತೋರಿಸ್ತಾರೆ. ಇಲ್ಲಿ ಅವನು ಲೈಫಲ್ಲಿ ಏನೋ ಜಿಗುಪ್ಸೆ ಬಂದಿರುತ್ತಲ್ಲ ಆ ತರ ಕೂತಿರ್ತಾನೆ. ಅವನ್ ಪಕ್ಕದಲ್ಲಿ ಜೆನಿ ಮತ್ತೆ ರಾಬಿನ್, ಬೋರ ಅವ್ರ ತಂದೆ ಕಾರ್ ಓಡಿಸ್ತಿರ್ತಾರೆ. ಇವರೆಲ್ಲ ಕುತ್ಕೊಂಡು ವಟ ವಟ ಅಂತ ಮಾತಾಡ್ತಾನೆ ಇರ್ತಾರೆ. ಇಲ್ಲಿ ಜೆನಿ ಕೇಳ್ತಿರ್ತಾಳೆ, ಈ ಸೂಪರ್ ಪವರ್ ಇಂದಾನೆ ನನ್ನ ಹಾರ್ಟ್ ಪ್ರಾಬ್ಲಮ್ ಸರಿ ಹೋಗಿದ್ದ, ಈಗ ಅದು ಯಾವಾಗ್ಲೂ ಸರಿಯಾಗೇ ಇರುತ್ತಾ. ರಾಬಿನ್ ಕೇಳ್ತಿರ್ತಾನೆ, ಇದರಿಂದ ಈ ಸೂಪರ್ ಪವರ್ ನ ನಾವು ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ಕೋಬಹುದಾ. ಬೋರ ಅವ್ರ ತಂದೆ ಕೇಳ್ತಿರ್ತಾರೆ, ಈ ತರ ನಮ್ಗೆ ಸೂಪರ್ ಪವರ್ ಇದೆಯಲ್ಲ, ಇದನ್ನ ನಾವು ಗೌರ್ಮೆಂಟ್ಗೆ ಹೇಳಿದ್ರೆ ಅವ್ರೇನಾದ್ರೂ ನಮ್ಗೆ ಸಹಾಯ ಮಾಡ್ತಾರ, ಅವರು ನಮ್ಗೆ ಹೆಲ್ಪ್ ಮಾಡ್ತಾರ, ದುಡ್ಡೆಲ್ಲ ಕೊಡ್ತಾರ ಅಂತ ಅವನು ಕೂಡ ಕೇಳ್ತಿರ್ತಾನೆ. ಇಲ್ಲಿ ಇವ್ರು 3 ಜನ ಏನಿರ್ತಾರೆ ಒಟ್ಟಿಗೆ ವಟ 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 ಅಂತ ಇದನ್ನೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಲೀಗೆ ಏನು ಕೇಳಿಸೋದೇ ಇಲ್ಲ ಮೀನ್ಸ್ ಇಲ್ಲಿ ಅವ್ನಿಗೆ ಏನು ಅರ್ಥ ಆಗಲ್ಲ. ಯಾಕೆಂದ್ರೆ ಇವ್ರು 3 ಜನನು ಒಟ್ಟಿಗೆ ಜೋರಾಗಿ ಮಾತಾಡ್ತಿರ್ತಾರೆ, ಒಬ್ರು ಪದನೂ ಅವ್ನಿಗೆ ನೀಟಾಗಿ ಅರ್ಥ ಆಗಲ್ಲ. ಲೀ ಹೇಳ್ತಿರ್ತಾನೆ, ಒಂದ್ ಸೆಕೆಂಡ್ ಅಂತ. ಆಗ ಎಲ್ಲರೂ ಫುಲ್ ಸೈಲೆಂಟ್ ಆಗ್ಬಿಡ್ತಾರೆ. ಲೀ ಹೇಳ್ತಿರ್ತಾನೆ, ನನ್ಗೆ ಒಂದೇ ಒಂದು ಮಾತು ಕೂಡ ಅರ್ಥ ಆಗ್ಲಿಲ್ಲ, ಒಂದ್ ಪದನೂ ನನ್ಗೆ ನೀಟಾಗಿ ಕೇಳಿಸ್ತಿಲ್ಲ. ಅವನು ಒಂದ್ ಕಡೆಯಿಂದ 3 ಜನದ ಮುಖನ ನೋಡ್ಕೊಂಡು ಹೇಳ್ತಿರ್ತಾನೆ, ನೀವ್ ಹಿಂಗೆ ಒಟ್ಟಿಗೆ 3 ಜನನು ಹೇಳಿದ್ರೆ ನನ್ಗೇನು ಅರ್ಥ ಆಗಲ್ಲ. ಜೆನಿ ಫುಲ್ ಫಸ್ಟ್ರೇಟೆಡ್ ಆಗಿ ಟೆನ್ಷನ್ ಅಲ್ಲಿ ಹೇಳ್ತಿರ್ತಾಳೆ, ನಾವು 3 ಜನ ನಿಂಗೆ ಏನ್ ಹೇಳೋದಕ್ ಬರ್ತಿದೀವಿ ಅಂದ್ರೆ ನಮ್ 3 ಜನದಲ್ಲೂ ಕೂಡ ಸೂಪರ್ ಪವರ್ ಇದೆ. ಜೆನಿ ಬೋರ್ ಅವ್ರ ತಂದೆನ ತೋರಿಸ್ತಾ ಹೇಳ್ತಿರ್ತಾರೆ, ಇವರು ಯಾವ್ದೇ ವಸ್ತುಗೂ ಹೋಗಿ ಅಂಟ್ಕೊಂಡ್ಬಿಡ್ತಾರೆ ಒಳ್ಳೆ ಬಬಲ್ ಗಮ್ ತರ. ಮತ್ತೆ ಇವನು ರಾಬಿನ್ ನ ತೋರಿಸ್ತಾ ಹೇಳ್ತಿರ್ತಾಳೆ, ಇವನು ಯಾವ್ದೇ ವಸ್ತುಗೂ ಕೂಡ ಹೋಲ್ ಮಾಡೋದು ಅಂದ್ರೆ ಗೋಡೆನೆ ಹೋಲ್ ಮಾಡೋಷ್ಟು ಶಕ್ತಿ ಇದೆ ಅವನ್ಗೆ. ಇನ್ನು ನನ್ನಲ್ಲಿರೋ ಸೂಪರ್ ಪವರ್ ಬಗ್ಗೆ ಹೇಳೋದಾದ್ರೆ ನಾನು ಎಲ್ಲಿ ಬೇಕೋ ಅಲ್ಲೇ ಟೆಲಿಪೋರ್ಟ್ ಆಗ್ಬಿಡ್ತೀನಿ. ಲೀ ಆರಾಮಾಗಿ ಹಿಂದೆ ಹೊರಿಕೊಳ್ತಾ, ನಂಗೆ ಈಗಲೂ ಕೂಡ ನೀವೇನ್ ಮಾತಾಡ್ತಿದ್ದೀರೋ ಅದ್ರ ಬಗ್ಗೆ ನಂಗೇನು ಐಡಿಯಾ ಇಲ್ಲ, ನಂಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿರ್ತಾನೆ.
ಪಟ್ ಅಂತ ಬೋರೋ ಅವ್ರ ತಂದೆ ಹೇಳ್ತಾರೆ, ಡ್ರಾಮಾ ಎಲ್ಲ ಆಡ್ಬೇಡ, ಯಾಕೆ ನಿನ್ಗೇನು ಅನ್ಸುತ್ತೆ, ಅವತ್ತು ನಾನು ಏನು ನನ್ನ ಕಣ್ಣಾರೆ ನೋಡಿಲ್ಲ ಅನ್ಸುತ್ತಾ, ಹಿಂಗೆ ಅವ್ರ ಕೈಯಲ್ಲೆಲ್ಲ ಅವ್ನು ಹಿಂಗೆ ಮಾಡ್ತಿದ್ದ ಆ ಥರ ಎಲ್ಲ ಆ್ಯಕ್ಷನ್ ಮಾಡ್ತಾ ತೋರಿಸ್ತಿರ್ತಾರೆ. ಅವ್ರು ಸ್ವಲ್ಪ ಭಯ ಕೂಡ ಪಟ್ಕೊಂಡಿರ್ತಾರೆ ಅದನ್ನ ಹೇಳುವಾಗ. ನೀನು ಲಿಟಲ್ ಇಡಿಯಟ್ ಅಲ್ಲ, ನೀನು ದೊಡ್ಡ ಧಮಾಕ ಅಂತ ಹೇಳ್ತಿರ್ತಾನೆ. ಅದು ಅಲ್ಲದೆ ನಾನು ಅವತ್ತು ನೋಡಿದ್ದೆ, ನೀನು ನಿನ್ನ ಪವರ್ಸ್ನ ಕಂಟ್ರೋಲ್ ಕೂಡ ಮಾಡ್ತಿದ್ದೆ. ಅಟ್ಲೀಸ್ಟ್ ನಮ್ಮ ಪವರ್ನ ಹೆಂಗೆ ಕಂಟ್ರೋಲ್ ಮಾಡೋದು ಅಂತಾದರೂ ಹೇಳ್ಕೊಡು, ನಿಜವಾಗ್ಲೂ ತುಂಬ ಇರಿಟೇಷನ್ ಆಗಿಬಿಟ್ಟಿದೆ ಇದರಿಂದ. ರಾಬಿನ್ ಫುಲ್ಲು ಎದ್ರುಕೊಂಡು ಲೀ ಹತ್ರ ಹೇಳ್ತಿರ್ತಾನೆ, ಪ್ಲೀಸ್ ಬ್ರೋ ಹೇಳು, ನಮ್ಗೆ ಇದರಿಂದ ಏನು ತೊಂದರೆ ಆಗಲ್ಲ ತಾನೆ. ಲೀ ಏನು ಮಾತಾಡಲ್ಲ, ಸುಮ್ಮನೆ ಅವ್ನ ಕೈನ ನೋಡ್ಕೊಂಡು ಕೂತಿರ್ತಾನೆ. ಅದಕ್ಕೆ ರಾಬಿನ್ ಹೇಳ್ತಿರ್ತಾನೆ, ಪ್ಲೀಸ್ ಹೇಳು, ನನಗೆ ತುಂಬ ಭಯ ಆಗ್ತಾ ಇದೆ. ರಾಬಿನ್ ಇಷ್ಟೊಂದು ಇನ್ನೋಸೆಂಟ್ ಫೇಸ್ ಮಾಡ್ಕೊಂಡು ಅವನು ಇಷ್ಟೊಂದು ಎದ್ರುಕೊಂಡಿರೋದನ್ನೆಲ್ಲ ನೋಡಿ ಲೀಕು ಒಂದು ಸ್ವಲ್ಪ ಮನ್ಸಿಗೆ ಕರಗ್ತಿರುತ್ತೆ. ಆದರೆ ಜೆನಿ ಪಟ್ಟಂತ ಓಯ್ ಅಂತ ಕರಿತಿರ್ತಾಳೆ. ಲೀ ಜೆನಿ ಕಡೆ ತಿರುಗಿದಾಗ ಜೆನಿ ಇಲ್ಲಿ ಒಂದು ಈರುಳ್ಳಿನ ತೆಗೆದು ಲೀ ಮುಖದ ಮೇಲೆ ಎಸ್ದು ಬಿಡ್ತಾಳೆ. ಅವ್ನು ಹಾಕಿರೋ ಸ್ಪೆಕ್ಸು ಕೆಳಗೆ ಬಿದ್ದೋಗುತ್ತೆ. ಲೀಗೆ ಸ್ವಲ್ಪ ಏಟಾಗಿರುತ್ತೆ. ಅದಕ್ಕೆ ಅವನು ಅವ್ನ ಫೇಸ್ನ ಕವರ್ ಮಾಡ್ಕೊಂಡು ಅಂತ ಅದನ್ನು ನೋಡ್ಕೊತಿರ್ತಾನೆ. ಇಲ್ಲಿ ಜೆನಿ ಹೇಳ್ತಿರ್ತಾಳೆ, ನಾನು ಅನ್ಕೊಂಡೆ ಸಡನ್ ಆಗಿ ಯಾರಾದರೂ ನಿನ್ಗೆ ಅಟ್ಯಾಕ್ ಮಾಡಿದ್ರೆ ನಿನ್ನ ಪವರ್ ಆಕ್ಟಿವ್ ಆಗಿಬಿಡುತ್ತೆ ಅಂತ, ಆದರೆ ನಿನ್ನ ಪವರ್ ಕೂಡ ನಿನ್ನ ಥರನೇ ಸ್ಲೋ ಅಂತ ಹೇಳ್ತಿರ್ತಾಳೆ. ಲೀವ್ ಅವ್ನ ಮೂಗ್ನ ಇಟ್ಕೊಂಡು ಹೇಳ್ತಿರ್ತಾನೆ, ನನ್ಗೆ ಹೊಡಿಯೋದಕ್ಕೆ ನಿನ್ಗೊಂದು ರೀಸನ್ ಬೇಕಿತ್ತು ಅಷ್ಟೇ. ಪಟ್ ಅಂತ ಜೆನಿ ಹೇಳ್ತಾಳೆ, ಸರಿ ಆಯ್ತು, ನಾನು ಇನ್ಮೇಲೆ ನಿನ್ಗೆ ಯಾವತ್ತೂ ನಿನ್ನ ಪವರ್ನ ತೋರಿಸು ಅಂತ ಕೇಳೋದಿಲ್ಲ. ಏನು ನಡೀತಿದೆ ಅಟ್ಲೀಸ್ಟ್ ಇದನ್ನಾದರೂ ನಮ್ಗೆ ಹೇಳು, ತಿಳಿಸ್ಕೊಡು ನಮಗೆ. ಅಲ್ಲಿ ಆ ಈರುಳ್ಳಿ ಏನಿರುತ್ತೆ ಅದು ಮೂಗಿಗೆ ಬಿದ್ದಿರುತ್ತೆ. ಅದಕ್ಕೆ ಅವ್ನಿಗೆ ಅದು ಪೇನ್ ಆಗ್ತಿರುತ್ತೆ. ಅವ್ನಿಗೆ ಏನೋ ಒಂಥರ ಬರ್ತಿದೆ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಸೊ ಅದಕ್ಕೆ ಅವನು ಟಿಶ್ಯೂ ಹುಡುಕ್ತಾ ಅವ್ನ ಮೂಗ್ನ ಅವನು ಕ್ಲೀನ್ ಮಾಡ್ಕೊತಿರ್ತಾನೆ. ಇಲ್ಲಿ ಜೆನಿ ಮಾತಾಡ್ತಾನೆ ಇರ್ತಾಳೆ. ಅವಳು ಹೇಳ್ತಿರ್ತಾಳೆ, ನೋಡು ಇದೆಲ್ಲ ಹೆಂಗೆ ಕಂಟ್ರೋಲ್ ಮಾಡೋದು, ಇದ್ರ ಬಗ್ಗೆ ಏನು ಎತ್ತ ಅಂತೆಲ್ಲ ಹೇಳಿದ್ರೆ ನೀನು ನನಗೆ ಅಷ್ಟೊಂದೆಲ್ಲ ಕಾಟ ಕೊಟ್ಟಲ್ಲ, ನನ್ನ ಸಾಯಿಸೋದಕ್ಕೆ ಟ್ರೈ ಮಾಡಿದೆ, ನನ್ನನ್ನು ಹಾರಿಸ್ದೆ, ಇದಕ್ಕೆಲ್ಲ ನಾನು ನಿನ್ನನ್ನು ಕ್ಷಮಿಸ್ಬಿಡ್ತೀನಿ. ಮತ್ತೆ ನೀನು ನಮ್ಗೆ ಇದ್ರ ಬಗ್ಗೆ ಎಲ್ಲ ಅರ್ಥ ಮಾಡಿಸಿದ್ರೆ ನಾವು ನಿನ್ನ ಗುರುಗಳು ಅಂತ ಕೂಡ ಒಪ್ಕೋತೀವಿ. ಇಲ್ಲಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ಅವನು ಫುಲ್ಲು ಇರಿಟೇಟ್ ಆಗಿರೋ ಥರ ಜೆನಿನ ನೋಡ್ತಿರ್ತಾನೆ. ಆಮೇಲೆ ಅವ್ನ ಸ್ಪೆಕ್ಸ್ನ ಅವ್ನು ಹಾಕೊಳ್ತಾ ಹೇಳ್ತಿರ್ತಾನೆ, ನನ್ಗನ್ಸುತ್ತೆ ನೀವು 3 ಜನಕ್ಕೂ ಏನೋ ಕನ್ಫ್ಯೂಷನ್ ಆಗಿದೆ ಅಂತ. ಸಾರಿ, ನಿಮ್ಮ ಪ್ರಾಬ್ಲಮ್ನಲ್ಲಿ ನಾನೇನು ಸೊಲ್ಯೂಷನ್ ಕೊಟ್ಟು ಅದನ್ನ ಸಾಲ್ವ್ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಮಾತನ್ನ ಕೇಳಿ ರಾಬಿನ್ ಏನಿರ್ತಾನೆ ಅವನಂತೂ ಫುಲ್ಲು ಡಿಸಪಾಯಿಂಟ್ ಆಗ್ಬಿಡ್ತಾನೆ. ಅವನಿಗೆ ಫುಲ್ಲು ಬೇಜಾರಾಗ್ಬಿಡುತ್ತೆ. ಇಲ್ಲಿ ಜೆನಿ ಹೇಳ್ತಿರ್ತಾಳೆ, ಹಂಗಂದ್ರೆ ನಿನ್ ಮಾತಿನ ಅರ್ಥ ಏನು, ಈ ನಮ್ಮ ಪ್ರಾಬ್ಲಮ್ನ ನಾವೇ ಸೊಲ್ಯೂಷನ್ ಹುಡುಕೊಂಡು ನಾವೇ ಸಾಲ್ವ್ ಮಾಡ್ಕೊಬೇಕಾ, ನಾವೇ ಎಣಗ್ಬೇಕಾ, ಅದನ್ನ ತಾನೇ ನೀನು ಹೇಳ್ತಿರೋದು ಅಲ್ವಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಇಲ್ಲಿ ಜೆನಿ ಮುಖ ನೋಡ್ಕೊಂಡು ಹೌದು ಅಂತ ಹೇಳ್ತಾನೆ. ಬೋರಾ ಅವ್ರ ತಂದೆ ಏನಿರ್ತಾರೆ ಪಟ್ ಅಂತ ಕಾರ್ನ ನಿಲ್ಲಿಸ್ಬಿಡ್ತಾರೆ. ಇಲ್ಲಿ ರಾಬಿನ್ ಏನಿರ್ತಾನೆ ಅವನು ಕೆಳಗಿಳಿತಾನೆ. ಆಗ ಬೋರಾ ಅವ್ರ ತಂದೆ ಆಮೇಲೆ ಜೆನಿ ಸೇರ್ಕೊಂಡು ಲೀನ ಕೆಳಗಿಳಿಸ್ತಿರ್ತಾರೆ. ನೀನ್ ನನ್ನ ಕೆಲ್ಸಕ್ಕೇನು ಬರಲ್ಲ ಅಂದ್ಮೇಲೆ ನೀನ್ ಇನ್ನೇನಕ್ಕೆ ಇಳಿ ಕೆಳಗೆ ಅಂತ ಇಳಿಸ್ತಿರ್ತಾರೆ. ಲೀ ಕೆಳಗಿಳಿತಾ ಸುತ್ತಮುತ್ತ ನೋಡಿ, ಅಲ್ಲ ನೀವು ನನ್ನನ್ನ ಬೇಡ ಅಂದ್ರೂ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದ್ರಿ, ಈಗ ಎಲ್ಲಿ ಬೇಕೋ ಅಲ್ಲಿ ಕೆಳಗೆ ಇಳಿಸ್ಬಿಟ್ಟು ಹೋಗ್ತಿದ್ದೀರಾ, ನಾನು ಎಲ್ಲಿದ್ದೀನಿ, ಯಾವ ಜಾಗ ಇದು ಅಂತ ಅವನು ಎಲ್ಲ ಕಡೆ ನೋಡ್ತಿರ್ತಾನೆ. ಆದ್ರೆ ಒಂದ್ ಕೈಯಲ್ಲಿ ಅವನು ಕಾರ್ನ ಹಿಡ್ಕೊಂಡೇ ಇರ್ತಾನೆ. ಜೆನಿನು ಮುಂದೆ ಬಂದ್ಬಿಟ್ಟು ಲೀನ ಹಾಕೊಂಡು ಚೆನ್ನಾಗಿ ತೆಳ್ತಾ ಇರ್ತಾಳೆ. ಲೀ ಕೂಡ ಕಾರ್ನ ಹಿಡ್ಕೊಂಡು 2 ಕೈಯಲ್ಲಿ ಇಲ್ಲ ನಾನೆಲ್ಲೂ ಹೋಗಲ್ಲ ಅಂತ ಅವನು ಕಾರ್ನ ಫುಲ್ಲು ಗಟ್ಟಿಗೆ ಹಿಡ್ಕೊಂಡಿರ್ತಾನೆ. ಆಗ ಬೋರಾ ಅವ್ರ ತಂದೆ ಕೂಡ ಬರ್ತಾ ಹೇಳ್ತಿರ್ತಾರೆ, ನೋಡು ಈ ನಿನ್ನ ಪ್ರಾಬ್ಲಮ್ನಲ್ಲಿ ನಾವೇನು ಸೊಲ್ಯೂಷನ್ ಕೊಡೋಕ್ಕಾಗಲ್ಲ, ನಡಿ ಅಂತ ಅವರು ಕೂಡ ಅವನ್ನ ಹಿಡ್ಕೊಂಡು ಹೇಳ್ಕೊತಿರ್ತಾರೆ. ಇಲ್ಲಿ ಜೆನಿ ಹೇಳ್ತಿರ್ತಾಳೆ, ರಾಬಿನ್ ಏನ್ ಮಾಡ್ತಾ ಇದ್ಯಾ, ಇವ್ನ ಹಿಡ್ಕೊಂಡು ಎಳ್ದು ಆ ಕಡೆ ಕಳ್ಸು. ಲೀನ ಕಾರಿಂದ ಆಚೆಗೆ ಹಾಕೋದಕ್ಕೆ ಇವ್ರು 3 ಜನ ಹಿಂಗೆ ಒದ್ದಾಡ್ತಿರ್ತಾರೆ. ಇಲ್ಲಿ ಲೀ ಅಂತ ಫುಲ್ ಗಟ್ಟಿಗೆ ಕಾರ್ನ ಹಿಡ್ಕೊಂಡಿರ್ತಾನೆ. ಅಪೋಸಿಟ್ ಡೈರೆಕ್ಷನ್ ಇಂದ ಒಂದು ಪೊಲೀಸ್ ಕಾರ್ ಬರ್ತಿರುತ್ತೆ. ಆ ಕಾರಿಗೆ ಏನೋ ಬ್ರೇಕ್ ಫೇಲ್ ಆಗಿರುತ್ತಲ್ಲ, ಆ ತರ ಅವರು ಫುಲ್ಲು ಕ್ರಾಸ್ ಆಗಿ ಕಾರ್ನ ತಗೊಂಡ್ಬರ್ತಿರ್ತಾರೆ. ಇದನ್ನ ಇವ್ರು 4 ಜನ ನೋಡಿ ಫುಲ್ಲು ಶಾಕ್ ಆಗ್ಬಿಡ್ತಾರೆ. ಚರ್ಚಿಂದ ಆಚೆ ಬಂದ್ರಲ್ಲ ಅದೇ ಇಬ್ರು ಪೊಲೀಸು ಇಲ್ಲಿ ಕಾರ್ನ ಓಡಿಸ್ಕೊಂಡು ಬರ್ತಿರೋದು. ಇಲ್ಲಿ ಒಬ್ಬ ಪೊಲೀಸ್ ಹೇಳ್ತಿರ್ತಾನೆ, ಇದೇನ್ ಮಾಡ್ತಿದ್ಯಾ ನೀನು, ಯಾಕೆ ಕಾರ್ನ ಈ ತರ ಓಡಿಸ್ತಿದ್ಯಾ, ಏನಾಗಿದೆ ನಿನ್ಗೆ ಅಂತ. ಅವರು ಸ್ಟೇರಿಂಗ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಇಲ್ಲಿ ಅವನು ಒಳ್ಳೆ ಜಲ್ಲಿ ತರ ಕಾಲೆಲ್ಲ ಮುರ್ಕೊಂಡಿರೋ ತರ, ಕೈಯೆಲ್ಲ ಒಂಥರ ಆಗ್ತಿರುತ್ತೆ. ಇಲ್ಲಿ ಅವನು ಯಾವಾಗ ಕತ್ತೆತ್ತಾನೋ ಅವ್ನು ಫುಲ್ಲು ಮುಖ ಎಲ್ಲ ಕೆಳಗಡೆ ಜೋತ್ ಬೀಳ್ತಿರುತ್ತೆ. ಇದನ್ನೆಲ್ಲ ನೋಡಿ ಆ ಪೊಲೀಸ್ ಏನಿರ್ತಾನೆ ಅವನು ಫುಲ್ಲು ಎದ್ರುಕೊಂಡು ಸ್ಟೇರಿಂಗ್ನ ಬ್ಯಾಲೆನ್ಸ್ ಮಾಡೋದನ್ನು ಕೂಡ ಬಿಟ್ಬಿಡ್ತಾನೆ. ಸೊ ಆಗ ಗಾಡಿ ಏನಿರುತ್ತೆ ಅದು ಆಕ್ಸಿಡೆಂಟ್ ಆಗಿಬಿಡುತ್ತೆ. ಅದು ಫುಲ್ಲು ಗುದ್ಕೊಂಡು ಮುಂದೆ ಕೊಟ್ಟೋಗುತ್ತೆ. ಇದನ್ನೆಲ್ಲ ಇವ್ರು 4 ಜನ ಫುಲ್ಲು ಭಯ ಪಟ್ಕೊಂಡು ಕಿರ್ಚ್ಕೊಂಡು ನೋಡ್ತಿರ್ತಾರೆ. ಗಾಡಿ ಏನಿರುತ್ತೆ ಅದು ಹೈವೇ ರೋಡಿಂದ ಇನ್ನೊಂದು ನೆಕ್ಸ್ಟ್ ರೋಡಿಗೆ ಬಂದು ಬಿದ್ದಿರುತ್ತೆ. ಅದು ಒಂದು ಸ್ವಲ್ಪ ಉಲ್ಟಾ ಪಲ್ಟಾ ಥರ ಆಗಿರುತ್ತೆ. ಅದರಿಂದ ಅವರು ಪೊಲೀಸವ್ರನ್ನ ಆಚೆ ತೆಗಿಯೋದಕ್ಕೆ ಜೆನಿ, ರಾಬಿನ್ ಮತ್ತೆ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ. ಜೆನಿ ಕಾರಿನ ಗ್ಲಾಸ್ನ ತೆಗ್ದಾಕ್ತಿರ್ತಾಳೆ. ರಾಬಿನ್ ಮತ್ತೆ ಬೋರಾ ಅವ್ರ ತಂದೆ ಆ ಪೊಲೀಸ್ನ ಆಚೆಗೆ ಹೇಳ್ಕೊತಿರ್ತಾರೆ. ಇಲ್ಲಿ ಅವರು ಆಚೆಗೆ ಬಂದ್ಮೇಲೆ ರಾಬಿನ್ ಮತ್ತೆ ಬೋರಾ ಅವ್ರ ತಂದೆ ಹಿಡ್ಕೊಂಡಿರ್ತಾರೆ. ಇದನ್ನ ನೋಡ್ತಾ ಜೆನಿ ಕೇಳ್ತಿರ್ತಾಳೆ, ಅವರು ಪ್ರೆಗ್ನೆಲಿದ್ದಾರೆ ತಾನೆ, ಅವ್ರಿಗೇನಾದ್ರು ಪ್ರಜ್ಞೆ ತಪ್ಪಿದ್ಯಾ. ನಮಗೆ ಲೀನಾ ತೋರಿಸ್ತಾರೆ. ಇಲ್ಲಿ ಅವನು ದೂರದಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ಜಸ್ಟ್ ನೋಡ್ತಿರ್ತಾನೆ ಅಷ್ಟೇ. ಇಲ್ಲಿ ಇವರಿಬ್ರು ಆ ಪೊಲೀಸ್ನ ಹಿಡ್ಕೊಂಡಿರೋದನ್ನ ನೋಡಿ ಜನ ಹೇಳ್ತಿರ್ತಾಳೆ, ಅವ್ರಿಗೆ ಪ್ರಜ್ಞೆ ಇಲ್ಲ ಅನ್ಸುತ್ತೆ, ಮೊದಲು ಅವ್ರನ್ನ ಕಾರಿಂದ ದೂರ ಕರ್ಕೊಂಡೋಗಿ ಹೋಗಿ ಅಂತ ಕಳಿಸ್ತಿರ್ತಾಳೆ. ಜನಿ ಒಡೆದೋಗಿರೋ ಗ್ಲಾಸಲ್ಲಿ ಇಣುತ್ತಾ ಇನ್ನೊಬ್ರು ಪೊಲೀಸಿಗೆ ಹೇಳ್ತಿರ್ತಾಳೆ, ಇಲ್ಲಿ ಕೇಳಿ, ನಿಮ್ಮ ಕೈನ ನನಗೆ ಕೊಡಿ, ಬೇಗ ಕೊಡಿ ಅಂತ ಕರಿತಿರ್ತಾಳೆ. ಯಾವಾಗ ಅವ್ರಿಗೂ ಕೂಡ ಪ್ರಜ್ಞೆ ಇಲ್ಲ ಅಂತ ಗೊತ್ತಾಗುತ್ತೆ. ಅವಳು ಮತ್ತೆ ಎದ್ಬಿಟ್ಟು ರಾಬಿನ್ನ ಕರಿತಿರ್ತಾಳೆ, ರಾಬಿನ್ ಬೇಗ ಬಾ.
ಜೆನಿ ರಾಬಿನ್ ಸಹಾಯದಿಂದ ಕಾರ್ ಮೇಲಕ್ಕೆ ಹತ್ತುತ್ತಿರ್ತಾಳೆ. ಇಲ್ಲಿ ಅವಳು ಹತ್ತದ ಮೇಲೆ ಹೇಳ್ತಿರ್ತಾಳೆ, ನನಗೆ ಆಗ್ತಾ ಇಲ್ಲ, ನನಗೆ ತುಂಬಾ ಭಯ ಆಗ್ತಾ ಇದೆ ಅಂತ. ಆಮೇಲೆ ರಾಬಿನ್ ಕೂಡ ಮೇಲಕ್ಕೆ ಬರ್ತಿರ್ತಾನೆ. ಇಲ್ಲಿ ಜೆನಿ ಆ ಪೊಲೀಸ್ನ ಕರಿತಿರ್ತಾರೆ. ಇಲ್ಲಿ ಕೇಳಿ, ನಿಮ್ಗೆ ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಈ ಕಡೆ ಬನ್ನಿ, ನೀವು ಬದುಕಿದ್ದೀರಾ ತಾನೆ, ನಿಮ್ಗೆ ಏನೂ ಆಗಿಲ್ಲ ತಾನೆ ಅಂತೆಲ್ಲ ಮಾತಾಡ್ಸ್ತಿರ್ತಾಳೆ. ಆದ್ರೆ ಪೊಲೀಸು ಏನು ಮಾತಾಡ್ತಿರಲ್ಲ. ಜೆನಿನೇ ಮುಂದಕ್ಕೆ ಬಗ್ಗೆ ಅವ್ರ ಕೈನ ಎಳ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾಳೆ. ಅದ್ ನೋಡಿದ್ರೆ ಒಂಥರ ತುಂಬಾ ಫ್ಲೆಕ್ಸಿಬಲ್ ಆಗಿ ಈ ಗೊಂಬೆ ಕೈಗಳು ಜೆಲಿ ತರ ಇದ್ರೆ ಹಿಂಗೆ ಆಡ್ಸಕ್ಕಾಗುತ್ತೆ ಆ ತರ ಆಡ್ತಿರುತ್ತೆ. ಅದಕ್ಕೆ ಅವಳು ಹೇಳ್ತಿರ್ತಾಳೆ, ಏನಿದು ಇವ್ರ ಕೈ ಯಾಕೆ ಈ ತರ ಆಡ್ತಾ ಇದೆ, ಮೂಳೆಗೀಳೇನಾದ್ರೂ ಮುರಿದೋಗಿದ್ಯಾ? ರಾಬಿನ್ ಅವ್ರ ಕೈನ ಮುಟ್ಬಿಡ್ತಾನೆ. ಅವ್ರ ಕೈಯಲ್ಲಿ ತುಂಬಾ ನೀರ್ ತರ ಇರುತ್ತಲ್ಲ, ಅದನ್ನ ನೋಡಿ, ಛೀ ಎಷ್ಟೊಂದು ಬೆವರಿದೆ ನೋಡು ಇವ್ರಿಗೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ಹೋಗ್ಲಿ ಬಿಡು, ಏನಾಗಲ್ಲ, ಮೊದ್ಲು ಇವ್ರನ್ನ ಆಚೆಗೆ ಹೇಳಿ ಅಂತ ಅಂದ್ಬಿಟ್ಟು ಅವಳು ಮತ್ತೆ ರಾಬಿನ್ ಸೇರ್ಕೊಂಡು ಇಬ್ರು ಎಳಿತಿರ್ತಾರೆ. ಇಲ್ಲಿ ರಾಬಿನ್ ಫುಲ್ಲು ಫೋರ್ಸ್ ಆಗಿ ಎಳಿವಾಗ ಅವನು ಸೈಡಿಗೆ ತಿರ್ಕೊಂಡು ಎಳಿತಿರ್ತಾನೆ. ಯಾವಾಗ ಆ ಪೊಲೀಸ್ ಫೇಸು ಜೆನಿಗೆ ಕಾಣಿಸುತ್ತೋ ಅವಳು ಫುಲ್ಲು ಭಯ ಪಟ್ಕೊಂಡು ಜೋರಾಗಿ ಕಿರ್ಚ್ಕೋತಿರ್ತಾಳೆ. ಈ ತರ ಜೆನಿ ಜೋರಾಗಿ ಕಿರ್ಚ್ಕೋತಿರೋದನ್ನ ನೋಡಿ ರಾಬಿನ್ ಕೂಡ ಅವ್ರ ಮುಖನ ನೋಡಿದಾಗ ಅವನು ಕೂಡ ಫುಲ್ಲು ಎದ್ರುಕೊಂಡು ಜೋರಾಗಿ ಕಿರ್ಚ್ಕೋತಿರ್ತಾನೆ. ಇಲ್ಲಿ ಅವರಿಬ್ರು ಫುಲ್ಲು ಎದ್ರುಕೊಂಡು ಆ ಪೊಲೀಸ್ನ ಬಿಟ್ಬಿಡ್ತಾರೆ. ಇಲ್ಲಿ ಅವರು ಎಳ್ದಿಟ್ಕೊಂಡಿರ್ತಾರೆ. ಸೊ ಆ ಪೊಲೀಸ್ನ ಬಿಟ್ಟಿದ ತಕ್ಷಣ ಅವ್ನು ಹೋಗಿ ಇನ್ನೊಂದ್ ಕಡೆ ಮಿರರ್ ಇರ್ತಲ್ಲ, ಆ ಮಿರರ್ಗೆ ಅವ್ನ ಮುಖ ಹೋಗಿ ಕಚ್ಕೊಂಡ್ಬಿಡುತ್ತೆ. ಆಮೇಲೆ ಜೆನಿ ಮತ್ತೆ ರಾಬಿನ್ ಏನಿರ್ತಾರೋ ಅವರು ಫುಲ್ಲು ಶಾಕಲ್ಲಿ ಒಬ್ರು ಮುಖನ ಒಬ್ರು ನೋಡ್ಕೋತಿರ್ತಾರೆ. ಈ ತರ ಪೊಲೀಸ್ನ ಬಿಟ್ಟಿರೋದಕ್ಕೆ ಜೆನಿಗೆ ಕೋಪ ಬಂದು ರಾಬಿನ್ ತಲೆ ಮೇಲೆ ಒಂದು ರಪ್ಪ ಅಂತ ಹೊಡಿತಾಳೆ. ಈಗ ಇನ್ನೇನ್ ಮಾಡೋದು ಅಂತ ಅವಳು ಮತ್ತೆ ಕೆಳಗಡೆ ಇಳ್ಕೊಂಡು ಬರ್ತಿರ್ತಾಳೆ. ಅಲ್ಲಿ ನೋಡಿದ್ರೆ ಆಲ್ರೆಡಿ ಕಾರಿಗೆ ಬೆಂಕಿ ಹತ್ಕೊಬಿಟ್ಟಿರುತ್ತೆ. ಒಬ್ಬ ಪೊಲೀಸು ಇನ್ನೂ ಕಾರ್ ಒಳಗಡೆನೆ ಇರ್ತಾನೆ, ಅವನ್ನ ಆಚೆ ತೆಗ್ದಿರಲ್ಲ. ಇಲ್ಲಿ ಜೆನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅವಳು ಮುಂದಕ್ಕೆ ಹೋಗಕ್ಕೆ ಟ್ರೈ ಮಾಡ್ತಿರ್ತಾಳೆ. ರಾಬಿನು ಜೆನಿನ ತಡಿತಿರ್ತಾನೆ, ಅಲ್ಲಿಗೆ ಹೋಗ್ಬೇಡ ಬೆಂಕಿ ಇದೆ ಅಂತ. ಇಲ್ಲಿ ಅವನು ಮುಂದಕ್ಕೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾನೆ. ಇಲ್ಲಿ ಏನಿರ್ತಾನೆ, ಅವನು ಇದನ್ನೆಲ್ಲ ದೂರದಲ್ಲಿ ನಿಂತ್ಕೊಂಡು ನೋಡ್ತಿರ್ತಾನೆ ಅಷ್ಟೇ. ಅವನು ಇವ್ರ 3 ಜನಕ್ಕೆ ಏನು ಸಹಾಯ ಮಾಡೋದಿಲ್ಲ. ಜೆನಿ ಮತ್ತೆ ರಾಬಿನ್ ಏನಿರ್ತಾರೆ, ಅವರು ಯಾವ ಕಡೆ ಬೆಂಕಿ ಹತ್ತಿರಲ್ಲ ಆ ಕಡೆಯಿಂದ ತಳ್ತಾ ಇರ್ತಾರೆ. ಯಾಕೆಂದ್ರೆ ಕಾರ್ನ ಸೀದಾ ಮಾಡಿದ್ರೆ ಪೊಲೀಸ್ನ ಆಚೆಗೆ ತಕ್ಕೋಬಹುದು ಅಂತ. ಇದನ್ನೆಲ್ಲ ನೋಡಿ ಬರೋ ಅವ್ರ ತಂದೆ ಹೇಳ್ತಿರ್ತಾರೆ, ಇವ್ರು ಯಾಕೆ ನನ್ನ ಮಾತನ್ನ ಯಾವತ್ತೂ ಕೇಳಲ್ಲ, ಇವರಿಬ್ರು ಯಾವಾಗ್ಲೂ ಇದೇ ತರನೇ ಏನಾದ್ರೂ ಪ್ರಾಬ್ಲಮ್ಗೆ ಸಿಗಾಕೊಂಡು ನನ್ನನ್ನು ಸಿಗಾಕಿಸ್ತಾರೆ. ಜೆನಿ ಮತ್ತೆ ರಾಬಿನ್ ಆ ಕಾರ್ನ ತಳ್ಳೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿರ್ತಾರೆ, ಆದ್ರೆ ಆಗ್ತಿರಲ್ಲ. ಇದನ್ನೆಲ್ಲ ಅಲ್ಲಿ ಸುಮ್ಮನೆ ನೋಡ್ಕೊಂಡು ನಿಂತಿರೋದನ್ನ ನೋಡಿ ಜೆನಿ ಬೈತಿರ್ತಾಳೆ. ಅಲ್ಲಿ ಸುಮ್ಮನೆ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ, ನಿನಗೆ ಕಾಣಿಸ್ತಿಲ್ವಾ ನಾವಿಲ್ಲಿ ಏನ್ ಮಾಡ್ತಿದೀವಿ ಅಂತ, ಸಹಾಯ ಮಾಡೋದಕ್ಕಾಗಲ್ವಾ? ಜೆನಿ ಇಷ್ಟೆಲ್ಲ ಏನೇ ಬೈದ್ರು ಇಲ್ಲಿ ಏನು ಮಾಡೋದೇ ಇಲ್ಲ, ಸುಮ್ಮನೆ ಹಾಗೆ ನಿಂತಿರ್ತಾನೆ. ಇಲ್ಲಿ ಅದಕ್ಕೆ ಜೆನಿ ಇನ್ನೂ ಬೈತಿರ್ತಾಳೆ, ಅಲ್ಲ ನಿನ್ ಸೂಪರ್ ಪವರ್ ಇದೆಯಲ್ಲ ಅದನ್ನಾದ್ರೂ ಯೂಸ್ ಮಾಡ್ಕೋ, ಏನೋ ನೀನ್ ಸಮಾಧಿಗೋ ಅದನ್ನ ಸೂಪರ್ ಪವರ್ನ ತಗೊಂಡೋಗ್ತೀಯಾ, ಇದ್ದು ಏನದು ವೇಸ್ಟೇ ಅಂತೆಲ್ಲ ಬೈತಿರ್ತಾಳೆ. ಅದಕ್ಕೆ ರಾಬಿನ್ ಕೂಡ ಹೇಳ್ತಿರ್ತಾನೆ, ನಿನ್ನ ಹತ್ರ ಅಟ್ಲೀಸ್ಟ್ ಸೂಪರ್ ಪವರ್ ಇದೆಯಾ ಇಲ್ವಾ ಅಂತ. ಇದೇ ಅಂದಮೇಲೆ ಅಟ್ಲೀಸ್ಟ್ ಅದನ್ನ ಸ್ವಲ್ಪ ಆದ್ರೂ ಯೂಸ್ ಮಾಡು ಅಂತ ಕೇಳ್ತಿರ್ತಾರೆ. ಇಲ್ಲಿ ಇವರಿಬ್ರು ಇಷ್ಟೆಲ್ಲ ಬೈತಿದ್ರು ಆ ಕಾರ್ನ ಎತ್ತೋದಕ್ಕೆ ತುಂಬಾ ಟ್ರೈ ಮಾಡ್ತಿರ್ತಾರೆ. ಇವರಿಬ್ರಿಗೆ ಬೋರೋ ಅವ್ರ ತಂದೆ ಬೈತಾ ಇರ್ತಾರೆ, ಅಲ್ಲ ಆ ಕಾರಿಗೆ ಬೆಂಕಿ ಎತ್ಕೊಂಡಿದೆ, ನೀವಿಬ್ರು ಈ ಕಡೆ ಬನ್ನಿ, ಆಂಬುಲೆನ್ಸಿಗೆ ನಾನು ಆಲ್ರೆಡಿ ಕಾಲ್ ಮಾಡಿದ್ದೀನಿ, ಅದಿನ್ನೇನು ಬರ್ತಾ ಇದೆ. ಅಲ್ಲ ನೀವಿಬ್ರು ಅವಾಗಿಂದನೂ ಝೀರೋಗಳೇ, ಹೀರೋಗೋದಕ್ಕೆ ಹೋಗಿ ಇನ್ನೇನೇನೋ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೋಬೇಡಿ, ಬನ್ನಿ ಈ ಕಡೆ ಅಂತೆಲ್ಲ ಬೈತಿರ್ತಾನೆ. ಜೆನಿ ಅವಳ ಬಾಡಿಲಿರೋ ಎಲ್ಲ ಪವರ್ನ ಹಾಕಿ ಗಾಡಿನ ಸೀದಾ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಇಲ್ಲಿ ಅವಳು ಬೋರೋ ಅವ್ರ ತಂದೆಗೆ ಬೈತಿರ್ತಾಳೆ, ಓ ಅಂಕಲ್, ನಾವು ಸಹಾಯ ಮಾಡೋದಕ್ಕೆ ಅಟ್ಲೀಸ್ಟ್ ಪ್ರಯತ್ನ ಆದ್ರೂ ಪಡ್ತಿದೀವಿ, ಇಲ್ಲಿ ಬೆಂಕಿ ಹತ್ಕೊಂಡಿದೆ ತಾನೆ, ಅಟ್ಲೀಸ್ಟ್ ಹೋಗಿ ನೀರಾದ್ರೂ ತಗೊಂಡ್ ಬಾ ಅಂತ ಬೈತಿರ್ತಾಳೆ. ನಿಮ್ಗೇನ್ ಅನ್ಸುತ್ತೆ, ಬೋರೋ ಅವ್ರ ತಂದೆ ಇಲ್ಲೆಲ್ಲ ಸಹಾಯ ಮಾಡ್ತಾರೆ ಅನ್ಸುತ್ತಾ? ಇಲ್ಲ ಅವರು ಪೊಲೀಸಿಗೆ ಎದ್ರುಕೊಂಡು ಏನು ಸಹಾಯ ಮಾಡಲ್ವಾ? ಲೀ ಏನ್ ಮಾಡ್ಬೋದು, ಮತ್ತೆ ಜೆನಿ ಮತ್ತೆ ರಾಬಿನ್ ಏನ್ ಕೆಲಸ ಮಾಡ್ತಿದ್ದಾರೆ ಅದು ಸಕ್ಸಸ್ ಆಗುತ್ತಾ, ಮತ್ತೆ ಆ ಪೊಲೀಸ್ ಫೇಸು ಇದ್ದಕ್ಕಿದ್ದಾಗೆ ಹಾಗೆ ಹೇಗಾಯ್ತು? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನೆಕ್ಸ್ಟ್ ಪಾರ್ಟ್ಗೆ ವೆಯ್ಟ್ ಮಾಡಿ. ಸೊ ಇಲ್ಲಿಗೆ ಈ ಪಾರ್ಟ್ ಎಂಡ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.